ಇವತ್ತು ನಾವು ಯತಿಶ್ರೇಷ್ಠ ಸಿದ್ಧಪುರುಷ ಯತಿವರೇಣ್ಯ ಆದಂತಹ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಕಥೆಯನ್ನು ನಾನು ಹಲವಾರು ಪ್ರವಚನಗಳ ಮಾಹಿತಿಯನ್ನು ಕಲೆ ಹಾಕಿ ಅದರ ಸಂಪೂರ್ಣವಾದಂತಹ ಕಥೆಯನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. 14 ವರ್ಷಗಳವರೆಗೆ ನಿಂತು ತಪಸ್ಸು ಮಾಡಿರುವಂತಹ ನಿಂದರಿಗೆ ಚನ್ನಮಲ್ಲಿಕಾರ್ಜುನ ಸ್ವಾಮಿಗಳು ಧಾರವಾಡ, ಇವರ ಶಿಷ್ಯರಾದಂತಹ ಶ್ರೀಶೈಲ ಸಾಣಿಕೊಪ್ಪ ಅವರು ಹೇಳಿರುವಂತಹ ಮಾಹಿತಿಯನ್ನು ನಾನು ಜೋಡಿಸಿ ಈ ಕಥೆಯನ್ನು ಹೇಳ್ತಾ ಇದ್ದೇನೆ. ನಿಂದರಿಗೆ ಚನ್ನಮಲ್ಲಿಕಾರ್ಜುನ ಸ್ವಾಮಿಗಳವರು ಬೀಳಿಗೆ ವೀರೇಶ್ವರ ಸ್ವಾಮಿಗಳ ಶಿಷ್ಯರು. ವೀರೇಶ್ವರ ಸ್ವಾಮಿಗಳು ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಶಿಷ್ಯರು. ನೋಡ್ರಿ, ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಏನದಾರಲ್ಲ, ಹುಟ್ಟಿದಾಗಿನಿಂದಲೂ ಪವಾಡಗಳನ್ನು ತೋರಿಸ್ತಾ ಬಂದವರು. ಸಾಕ್ಷಾತ್ ಶಿವನ ಸ್ವರೂಪಿ ಶ್ರೀಶೈಲ ಮಲ್ಲಿಕಾರ್ಜುನನ ಅವತಾರ ಅಂಥೇಳಿ ಅವ್ರನ್ನ ಕರೀತಾರೆ. ಲಚ್ಚಾಣ ಅನ್ನುವಂತಹ ಮಠ ಇದು ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕು ಹತ್ರ, ಇಂಡಿಯಿಂದ ಸುಮಾರು 10 ಕಿಲೋಮೀಟರ್ ಅಂತರದಲ್ಲಿ ಲಚ್ಚಾಣ ಅನ್ನುವಂತಹ ಗ್ರಾಮ ಬರುತ್ತೆ. ಅಲ್ಲೇ ಅವರ ಮಠ ಇರೋದು. ಕಮರಿ ಮಠ ಅಂಥೇಳಿ ಆ ಮಠಕ್ಕೆ ಕರೀತಾರೆ. ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು 1848ರಲ್ಲಿ ಕಕ್ಕಳ ಮೇಲೆ ಅನ್ನುವಂತಹ ಗ್ರಾಮದಲ್ಲಿ ಲಚ್ಚಪ್ಪ ಮತ್ತು ನಾಗಮ್ಮ ಎಂಬುವರ ಪುತ್ರನಾಗಿ ಜನಿಸ್ತಾರೆ. ಅದಕ್ಕಿಂತ ಮುಂಚೆ ಅವ್ರ ಬಗ್ಗೆ ಹೇಳಬೇಕಂದ್ರೆ, ಲಚ್ಚಪ್ಪ ಮತ್ತು ನಾಗಮ್ಮ ಅವರಿಗೆ 10 ವರ್ಷಗಳಾದರೂ ಮಕ್ಕಳಾಗಿರುವುದಿಲ್ಲ. ಅವಾಗ ಬಂತನಾಳ ಶಿವಯೋಗಿ ಆದಂತಹ ಶಂಕರಲಿಂಗ ಮಹಾರಾಜರನ್ನ ಅವರು ಆರಾಧಿಸ್ತಿರ್ತಾರೆ. ಅವಾಗ ಬಂತನಾಳ ಶಿವಯೋಗಿ ಹತ್ರ ಹೋಗಿ, ನಮಗೆ ಮಕ್ಕಳಾಗ್ತಾ ಇಲ್ಲ, ನೀವು ನಮಗೆ ವರವನ್ನು ನೀಡಬೇಕು ಅಂತ ಕೇಳ್ಕೊಂಡಾಗ ಅವರು ವರ ಏನು ಕೊಡ್ತಾರಲ್ಲ, ಆ ವರದ ರೂಪದಿಂದ, ಆ ವರದಿಂದ ಹುಟ್ಟಿರುವಂತಹ ಪುತ್ರನೇ ಯಾರಂದ್ರೆ ಲಚ್ಚಾಣ ಸಿದ್ಧಲಿಂಗ. ಲಚ್ಚಪ್ಪ ಮತ್ತು ನಾಗಮ್ಮ ಅವರು ವಿಶ್ವಕರ್ಮ ಜನಾಂಗದವರು. ವಿಶ್ವಕರ್ಮ ಜನಾಂಗದ ಬಗ್ಗೆ ಈಗಾಗಲೇ ನಿಮಗೆ ನಾನು ಒಂದು ವಿಡಿಯೋನ ಮಾಡಿದ್ದೀನಿ, ಅದನ್ನು ನೀವು ನೋಡಬಹುದು. ವಿಶ್ವಕರ್ಮರ 5 ಕುಲಕಸುಬುಗಳಲ್ಲಿ ಬಡಿಗೆತನ ಮಾಡುವಂತಹ ಬಡಿಗೇರ ಮಣಿತನದಲ್ಲಿ ನಮ್ಮ ಸಿದ್ಧಲಿಂಗ ಅವರು ಜನಿಸ್ತಾರೆ. ನೋಡ್ರಿ, ಮಹಾಪುರುಷರು ಯಾವಾಗಲೂ ಏನು ಹುಟ್ಟುತ್ತಾರಲ್ಲ, ಅವರು ಹುಟ್ಟಿನಿಂದಲೇ ಅವರು ತಮ್ಮ ಲೀಲೆಗಳನ್ನು ಜಗತ್ತಿಗೆ ತೋರಿಸ್ತಾ ಬರ್ತಾರೆ. ಹಾಗೆ ನಮ್ಮ ಸಿದ್ಧಲಿಂಗ ಮಹಾರಾಜರು ಹುಟ್ಟಿ ಒಂದು 5-6 ದಿನ ಆಗಿರ್ಬೋದು. ತಾಯಿ ನಾಗಮ್ಮ ಮಡಿಲಲ್ಲಿ ಮಗುವನ್ನು ಕರೆದುಕೊಂಡು ಮಲಗಿರ್ತಾಳೆ. ಬೆಳಗ್ಗೆ ಅನ್ನುವಷ್ಟರಲ್ಲಿ ಮಗು ಆ ತಾಯಿಯ ಮಡಿಲ ಹತ್ತಿರ ಇರುವುದಿಲ್ಲ. ಗಾಬರಿ ಆಗ್ತಾಳೆ ನಾಗಮ್ಮ. ಗಾಬರಿಯಾಗಿ ಇಡೀ ಮನೆಯೆಲ್ಲ ಹುಡುಕಾಡ್ತಾಳೆ, ಕೂಗಾಡ್ತಾಳೆ. ಆವಾಗ ಅಕ್ಕಪಕ್ಕದ ಜನ ಎಲ್ಲ ಬಂದು ಏನಾಯ್ತು ಅಂತ ಕೇಳೋ ಸಂದರ್ಭದಾಗ, ನೋಡ್ರಿ, ಮಹಾಪುರುಷರು ಯಾವಾಗಲೂ ತಮ್ಮ ಲೀಲೆಗಳನ್ನು ತೋರಿಸ್ತಾರಂತ ನಾನು ಹೇಳಿದ್ದೆ.
ಅವಾಗ ಅಲ್ಲಿರುವಂಥ ಜನ ಎಲ್ಲರೂ ಮಗುವನ್ನು ಹುಡುಕಾಡೋ ಸಂದರ್ಭದಾಗ ದನದ ಕೊಟ್ಟಿಗೆ ಒಳಗೆ ಹೋಗ್ತಾರೆ. ದನಗಳು ಕಟ್ಟಿರ್ತಾರಲ್ಲಿ ಆ ದನದ ಕೊಟ್ಟಿಗೆಗೆ ಹೋಗಿ ನೋಡಿದಾಗ ಮಗು ದನಗಳ ಕಾಲಾಗ ಮಲಗಿರ್ತೈತಿ. ಅಷ್ಟೇ ಅಲ್ಲ, ಆ ದನಗಳ ಕಾಲಲ್ಲಿ ಮಲಗಿರುವಂತಹ ಸಿದ್ಧಲಿಂಗನ ಬಾಯಿಯಲ್ಲಿ ಒಂದು ಆಕಳು ಹಾಲನ್ನ ಹನಿ ಹನಿಯಾಗಿ ಬಿಡ್ತಾ ಇರುತ್ತೆ. ಇದನ್ನು ಕಂಡಂತಹ ಜನ ಮೂಕ ವಿಸ್ಮಿತರಾಗ್ತಾರೆ. ನಾಗಮ್ಮಗಂತಾರೆ ಅವರು, ಎಲ್ಲರೂ ಮಕ್ಕಳನ್ನ ಹೇರ್ತಾರೆ, ಆದ್ರೆ ನೀನು ಭಗವಂತನನ್ನೇ ಹೆತ್ತಿದೀಯ ನಾಗಮ್ಮ ಅಂಥೇಳಿ ಹೊಗಳ್ತಾರೆ. ಇದೇ ಹೊಗಳಿರುವಂತಹ ಜನ ನೋಡ್ರಿ, 13ನೇ ದಿವಸಕ್ಕೆ ನಾಮಕರಣ ಶಾಸ್ತ್ರ ಅಂತ ಆಗುತ್ತೆ. ಮೂಲತಃ ವಿಶ್ವಕರ್ಮ ಸಮಾಜದವರು ಆಗಿರುವುದರಿಂದ ಅವರು ವಿಶ್ವಕರ್ಮದ ಗುರುವಾಗಿರುವಂತಹ ಮೌನೇಶನನ್ನ ನೆನೆಸಿ ಮೌನಪ್ಪ ಅಂತ ಹೆಸರಿಡ್ತಾರೆ. ಮೌನಪ್ಪ ಅಂತ ಹೆಸರು ಇಟ್ಟಿದ್ದೇ ತಡ. ಅವಾಗ ಅಳಲಿಕ್ಕೆ ಚಾಲೂ ಮಾಡಿದವನು ಬರೋಬ್ಬರಿ 1 ತಿಂಗಳಾದರೂ ಅಳುವುದು ಬಿಟ್ಟಿಲ್ಲ. ಯಾವ ಅಕ್ಕಪಕ್ಕದ ಮನೆಯವರು ಏನು ಹೊಗಳತಿದ್ರಲ್ಲ, ಅದೇ ಜನ ಬಂದು, ಏನು ನಿನ್ನ ಮಗು ಅಳ್ತೈತಿವ ನಾಗಮ್ಮ, ಇವನು ಕರ್ಕೊಂಡು ಎಲ್ಲರೂ ಹೋಗನಿ ಅಂತಿರ್ತಾರ. ಅಷ್ಟು ಅವ ಏನಪ್ಪ ಅಂತಂದ್ರೆ ಅಳ್ತಿರ್ತಾನ. ಇಂಥ ಸಂದರ್ಭದಲ್ಲಿ ಒಬ್ಬರು ಸಾಧು ಸಂತರು ಅವರು ಆ ಪ್ರದೇಶಕ್ಕೆ ಬಂದಾಗ ಈ ವಿಷಯನ ನಾಗಮ್ಮ ಅವ್ರ ಮುಂದೆ ಇಡ್ತಾಳೆ, ಪ್ರಸ್ತಾಪ ಮಾಡ್ತಾಳೆ. ಅವಾಗ ಸಂತರು ಸಾಧುಗಳು ಈ ಮಗುವನ್ನ ತೊಡಿ ಮ್ಯಾಗ ತಗೊಂಡು ನೋಡ್ತಾರೆ. ಅವರಿಗೆ ದಿವ್ಯ ಅನುಭವ ಆಗ್ತತಿ. ಅವ್ರು ಏನಂತಾರೆ, ನಿನ್ನ ಮಗು ಸಾಮಾನ್ಯ ಮಗು ಅಲ್ಲ, ಸಾಕ್ಷಾತ್ ಏನಪ್ಪಾ ಅಂತಂದ್ರೆ ಲಿಂಗವಾಗಿ ಸಿದ್ಧವಾಗಿ ಬಂದಾನ ಇವ. ಸಾಕ್ಷಾತ್ ಲಿಂಗ ಸ್ವರೂಪಿನಾದ ಏನಪ್ಪಾ ಅಂತಂದ್ರೆ ಪರಮಾತ್ಮನೇ ನಿನ್ನ ಉದರದಲ್ಲಿ ಹುಟ್ಟ್ಯಾನ. ಇವನು ಸಿದ್ಧಗೊಂಡ ಏನಪ್ಪಾ ಅಂತಂದ್ರೆ ಈ ಭೂಮಿಗೆ ಅವತರಿಸ್ಯಾನ. ಇವನು ಸಿದ್ಧಲಿಂಗ ಅದಾನ ಅಂತ ಹೇಳಿ ಅವರು ಅಂದಾಗ, ಇವನಿಗೆ ಸಿದ್ಧಲಿಂಗ ಅಂತಾನೆ ಹೇಳಿ ನೀವು ಕರೀರಿ, ನಾಮಕರಣ ಮಾಡ್ರಿ ಇನ್ನೊಮ್ಮೆ ಅಂತ ಹೇಳಿ ಆ ಮಗುವಿನ ಎಡಗಿವಿಯಲ್ಲಿ ಸಿದ್ಧಲಿಂಗ ಅಂತ ಹೇಳಿ ಅವರು ಒಮ್ಮೆ ಅಂತಾರ. ಅಷ್ಟು ಅಂದಿದ್ದೇ ತಡ, ಆವಾಗ ಅಳುವು ನಿಲ್ಲಿಸದ ಸಿದ್ಧಲಿಂಗ ಮತ್ತೆ ಜೀವನದಲ್ಲಿ ಅಳಲೇ ಇಲ್ಲ. ಒಂದು ಸಲ ಏನಾಯ್ತಂದ್ರ, ಈ ಸಿದ್ಧಲಿಂಗ ದೊಡ್ಡವಾಗಿದ್ದ. ದೊಡ್ಡವಾದಾಗ ತಾಯಿಗೆ ಆಸೆ ನೋಡ್ರಿ, ದೊಡ್ಡ ಮಗಗೆ ಏನಪ್ಪಾ ಅಂತಂದ್ರೆ ಮದ್ವೆ ಮಾಡಬೇಕು, ಮೊಮ್ಮಕ್ಕಳನ್ನ ಆಟ ಆಡಿಸ್ಬೇಕು ಅಂಥೇಳಿ ತಾಯಿಗೆ ಆಸೆ ಇರ್ತದೆ, ಯಾರಿಗಾದ್ರೂ ಇರೋದು ಅದ. ಆವಾಗ ಸಿದ್ಧಲಿಂಗ ಮತ್ತು ನಿನ್ನ ಮದ್ವೆ ಮಾಡ್ಕೋಪ ಅಂತ ಹೇಳಿದಾಗ ಸಿದ್ಧಲಿಂಗ ಒಪ್ಪೋದಿಲ್ಲ. ಎಷ್ಟು ಹಠ ಹಿಡಿತಾನಂದ್ರೆ ನನಗೆ ಮದುವೆ ಮಾಡಬೇಡ್ರಿ ಅಂತಾನ. ಅವಾಗ ತಾಯಿಗೆ ಅದು ಏನಾಗ್ತೈತಿ ಅಂದ್ರೆ ದುಃಖ ತಡೆಯೋದಾಗೋದಿಲ್ಲ. ಅವರು ಬಂತನಾಳ ಶಿವಯೋಗಿ ನಡ್ಕೋತಿದ್ರು. ಅವಾಗ ತಾಯಿ ಏನ್ ಮಾಡ್ತಾಳೆ, ಬಂತನಾಳ ಶಿವಯೋಗಿ ಹತ್ರ ಹೋಗಿ, ಅಪ್ಪಾರ ಮತ್ತ ಸಿದ್ಧಲಿಂಗ ಮದ್ವಿ ಮಾಡ್ಕೊಳಕ ಒಲ್ಲೆ ಅಣಕಂತಾನ, ನೀವರೇ ಹೇಳ್ರಿ ಅಂತ ಹೇಳಿದಾಗ ಬಂತನಾಳ ಶಿವಯೋಗಿಗಳು ಸಿದ್ಧಲಿಂಗ ನನ್ನ ಕರೆಸಿ, ಸಿದ್ಧಲಿಂಗ ನಿನ್ನ ಹಣಿ ಬರದಾಗ ಮದುವೆ ಐತಿಪ್ಪ, ನೀನು ಮದುವೆ ಮಾಡ್ಕೊಲಿಕ್ಕೆ ಬೇಕು ಅಂತಂದಾಗ ಗುರುವಿನ ಆಜ್ಞೆ ಬಿಡಾಕ್ ಬರುದಿಲ್ಲ. ಆಯ್ತ್ರಿ ಅಂತ ಹೇಳಿ ಸಿದ್ಧಲಿಂಗ ಮದುವೆಗೆ ಒಪ್ತಾನ. ಮದುವೆಗೆ ಒಪ್ಪಿಕೊಂಡಂತಹ ಸಿದ್ಧಲಿಂಗ
ಮದುವೆ ಮಾಡ್ಕೋತಾನ, 3-4 ವರ್ಷ ಆಯ್ತು, ಮಕ್ಕಳಾಗವಲ್ಲ. ತಾಯಿಗೆ ಚಿಂತೆ, ಯಾಕೆ ಮಕ್ಕಳಾಗವಲ್ಲು ಅಂಥೇಳಿ ಸೊಸಿನ ಕರಿತಾಳ. ಸೊಸಿನ ಕರೆದು ಕೇಳ್ತಾಳು, ಏನು ನಿಮಗೆ ಇನ್ನೂ ಮಕ್ಕಳಾಗವತ್ತು, ಏನು ಸಮಸ್ಯೆ ಅಂದಾಗ ಸೊಸಿ ಅಂತಾಳ ಅತ್ತಿಗೆ, ಅತ್ಯಾರ ಮದುವೆ ಏನೋ ಆದ್ರೆ ನಾವು ಇನ್ನೂ ನನ್ನ ಏನಪ್ಪ ಅಂತಂದ್ರೆ ಕೂಡೇ ಇಲ್ಲ, ಅವ್ರು ನನ್ನ ಮುಟ್ಟೇ ಇಲ್ಲ, ಮಕ್ಕಳಾಗಂದ್ರೆ ಹೆಂಗಾಗತ್ತವ್ರಿ ಅಂತಂದಳ. ಅವಾಗ ನಾಗಮ್ಮಗೆ ಮತ್ತೆ ಚಿಂತೆ. ಬಂತನಾಳ ಶಿವಯೋಗಿ ಹತ್ರ ಬಂದಳು. ಏನಂತಾಳಂದ್ರೆ, ಅಪ್ಪಾರ ಮದುವೆ ಏನೋ ಮಾಡ್ಕೊಂಡಾನ್ರಿ, ಆದ್ರೆ ಸಂಸಾರನ ಮಾಡಬಲ್ಲಾಗ್ಯಾನು, ನೀವರೇ ಹೇಳ್ರಿ. ಅವಾಗ ಬಂತನಾಳ ಶಿವಯೋಗಿಗಳು ಕರೆದು ಮತ್ತೆ ಹೇಳ್ತಾರೆ, ಸಿದ್ಧಲಿಂಗ, ನಿನ್ನ ಹಣಿ ಬರದಾಗ ಒಂದು ಹೆಣ್ಣು ಮಗು ಐತಪ್ಪ, ಅದನ್ನೊಂದು ಹೆತ್ತು ಬಿಡು. ಆಮೇಲೆ ನಿನಗೇನಪ್ಪ ಅಂತಂದ್ರೆ ಏನು ನಾವು ಮುಂದೆ ಮಾಡೋದು ನಾ ಮಾಡ್ತೀನಿ ಅಂತ ಹೇಳಿದಾಗ, ನೋಡ್ರಿ ಗುರುವಿನ ಆಜ್ಞೆ, ಗುರು ಹೇಳ್ಯಾನಂದ ಬಳಕ ಎರಡನೇ ಮಾತಿಲ್ಲ. ಗುರುವಿನ ಆಜ್ಞೆ ಅಂದ್ರೆ ಆ ರೀತಿ ಇರ್ತೈತೆ ಅದು. ಈಗಿನ ಗುರು ಶಿಷ್ಯರು ಅದು ಬೇರೆ. ಆದರೆ ಸಿದ್ಧಲಿಂಗ ಬಂತನಾಳ ಶಿವಯೋಗಿಗಳನ್ನ ಏನು ತಿಳ್ಕೊಂಡಿದ್ದಪ್ಪ ಅಂತಂದ್ರೆ, ಗುರು ಅಂದ್ರ ಒಂದು ದೇವರ, ಸ್ವತಃ ನನಗೆ ಗುರುನೇ ತಂದೆ ಅಂತ ಹೇಳಿ ತಿಳ್ಕೊಂಡಿದ್ದ. ಗುರುವಿನ ಮಾತಿನಂತೆ ಸಂಸಾರ ಮಾಡಿದ ಏನಪ್ಪ ಅಂತಂದ್ರೆ 9 ತಿಂಗಳಿನೊಳಗೆ ಹೆಣ್ಣು ಮಗು ಜನನಾತು. ಜನನಾದ ಏನಪ್ಪ ಅಂತಂದ್ರೆ ಇನ್ನೂ 1 ತಿಂಗಳು ಆಗಿದ್ದಿಲ್ಲ. ಅವಾಗ ಬಂತನಾಳ ಶಿವಯೋಗಿಗಳ ಕರೆ ಬರ್ತತಿ. ಏನಪ್ಪ ಅಂತಂದ್ರೆ ಅದು, ಸ್ನೇಹಿತರೆ, ಬಂತನಾಳ ಶಿವಯೋಗಿಯವರ ಮಾತಿನಿಂದ ಹೆಣ್ಣು ಮಗುವಿಗೆ ಜನ್ಮವಾದ 1 ತಿಂಗಳಲ್ಲೇ, ಒಂದೇ 1 ತಿಂಗಳಾಗಿತ್ತು ಮಗು ಹುಟ್ಟಿ, ಬಂತನಾಳ ಶಿವಯೋಗಿಯವರು ಸಿದ್ಧಲಿಂಗನನ್ನು ಕರೆದು ಒಂದು ಮಾತು ಹೇಳ್ತಾರೆ, ನೋಡಪ್ಪ ಮದುವೆನೂ ಆಯಿತು, ಮಗಳು ಆದಳು, ಇನ್ನು ನೀ ಜನಸೇವೆ ಮಾಡ್ಲಾಕ ಏನಪ್ಪ ಅಂತಂದ್ರೆ ಮುಂದಾಗು, ಹೋಗು ಶ್ರೀಶೈಲಕ್ಕೆ ಶಿವಪಾರ್ವತಿಯರ ದರ್ಶನ ತೆಗೆದುಕೊಂಡು ಬಾ ಅಂಥೇಳಿ ಗುರು ಆದೇಶ ಮಾಡ್ತಾರೆ. ಈ ಆದೇಶ ಆದದ್ದೇ ತಡ ಸಿದ್ಧಲಿಂಗ ವೈರಾಗ್ಯವನ್ನು ತಾಳಿ ಹೋಗ್ಲಕ್ಕೆ ನಿಲ್ತಾನ. ತಾಯಿ ನಾಗಮ್ಮ ಹೇಳ್ತಾನ, ಅಮ್ಮ ಮತ್ತು ನಾನು ಇನ್ನು ಹೋಗೋಣಿದ್ದೇನೆ ಅಂದಾಗ, ನೋಡ್ರಿ ಇನ್ನೂ ಮದುವೆ ಆದದ ಇನ್ನೂ ಒಂದು ಮರಿಬೋದು, ಆದರೆ ಮಗಳು ಹುಟ್ಟ್ಯಾಳ, 1 ತಿಂಗಳಾಗೈತಿ ಹುಟ್ಟಿ, ಹೆಂಡ್ತಿ ಇನ್ನ ಹಸಿ ಮೈಯ, ಆಕಿ ನಾನು ಬರ್ತೇನೆ ಅಂದಳಕಿ. ಯಾಕಂದ್ರೆ ಮದುವೆ ಆಗೋ ಟೈಮ್ದಾಗ ನೀವೇನಂದಿದ್ರಿ, ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ, ಎಲ್ಲದಕ್ಕೂ ಏನಪ್ಪ ಅಂತಂದ್ರೆ ಜೊತೆಯಾಗಿರಕ್ಕೆ ನನ್ನ ಜೊತೆಯಾಗಿ ಇರ್ತನೋತ್ ನೀವು ಅಂದಿದ್ರಿ, ಮತ್ತು ನೀವು ಹೊಂಟ್ರ ನಾ ಹೆಂಗೆ ಇಲ್ಲಿರಲಿ ಅಂದಳಾಕೆ. ಅವಾಗ ಆಕೆನೂ ಆ ಮಗುವನ್ನು ಕರ್ಕೊಂಡು ಕಮರಿ ಮಠಕ್ಕೆ ಹೋಗಲಕ್ಕ ನಿಲ್ತಾಳ. ನೋಡ್ರಿ ಶ್ರೀಶೈಲದೊಳಗೆ ಏನಪ್ಪ ಅಂತಂದ್ರೆ ಕದಳಿವನ ದಾಟಿ ಕಮರಿ ಮಠಕ್ಕೆ ಹೋಗೋದದ. ಎಲ್ಲರೂ ಕದಳಿವನ ನೋಡಿರ್ಬೋದು, ಆದ್ರೆ ಕಮರಿ ಮಠ ಏನೈತಲ್ಲ ಇದು ಯಾರಿಗೂ ಸಿಕ್ಕಿಲ್ಲ. ಇದು ಈ ಭೂಮಿ ಮೇಲೆ ಕಮರಿ ಮಠಕ್ಕೆ ಹೋಗಿ ಸಾಕ್ಷಾತ್ ಶಿವಪಾರ್ವತಿಯರನ್ನ ಕಣ್ಣಾರೆ ನೋಡಿದಂತಹ ವ್ಯಕ್ತಿ ಯಾರಾದರೂ ಇದ್ರೆ ಅದು ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು. ಅದಕ್ಕೆ ಈಗಾದರೂ ಅವ್ರ ಮಠಕ್ಕೆ ಸಿದ್ಧಲಿಂಗ ಮಹಾರಾಜರ ಮಠ ಕಮರಿ ಮಠ ಅಂತನ ಐತಿ. ಈ ಕಮರಿ ಮಠಕ್ಕೆ ಹೋಗಾಕ ಅವರು ತಯಾರಾದರು. ಅವಾಗ ಹಸಿ ಮೈಯ ಹೆಣ್ಮಗಳು ಹೆಂಡತಿ ಕೂಸ್ನ ತಗೊಂಡು ಆ ಸಿದ್ಧಲಿಂಗ ಮಹಾರಾಜರ ಜೊತೆ ಕಮರಿ ಮಠಕ್ಕೆ ಹೋಗಕ್ಕೆ ರೆಡಿ ಆಗ್ತಾಳ. ಆ ಸಂದರ್ಭದಾಗ ಕಾಡು ಮೇಡು ಅಲ್ಲದು ಹೋಗುತ್ತಿರುವಾಗ ಹಸಿ ಮೈನ ಹೆಣ್ಮಗಳು ಕೂಸ ಮಳೆ ಗಾಳಿ ಥಂಡಿಗೆ
ಅದರದ್ದು ವ್ಯವಸ್ಥೆ ಆಗಲ್ದ ದಾರಿ ಒಳಗೆ ಸಾವನ್ನಪ್ತೈತಿ. ಆವಾಗ ಅದು ಎಲ್ಲಿ ಸತ್ತಿರತೈತೋ ಅಲ್ಲೇ ಆ ಕೂಸನ್ನು ಮಣ್ಣು ಮಾಡಿ ಸಿದ್ಧಲಿಂಗರು ಮತ್ತೆ ಮುಂದೆ ಮಾರಿ ಮಾಡಿ ನಡ್ಕೊತ ಹೋಗಿಬಿಡ್ತಾರೆ. ನೋಡ್ರಿ, ಎಂಥ ವೈರಾಗ್ಯ. ಮನುಷ್ಯನಿಗೆ ವೈರಾಗ್ಯ ಬರೋದು ಸುಮ್ಮ ಬರೋದಿಲ್ಲ. ಅಷ್ಟ ಕಠೋರ ಹೃದಯ ಆದಾಗ ಮಾತ್ರ ವೈರಾಗ್ಯ ಬರ್ತೈತಿ. ಗುರುವಿನ ಮಾತಿಗೆ ಅಷ್ಟ ಬೆಲೆ ಕೊಟ್ಟ ಸಿದ್ಧಲಿಂಗ ಮುಂದೆ ಮಾರಿ ನೋಡಿ ಹಂಗೆ ಹೊಂಟು ಬಿಟ್ಟ. ಮುಂದೆ ಮಾರಿ ಮಾಡಿ ಅವಾಗ ಹೆಂಡತಿ ಕೂಸನಾನು ಅಲ್ಲೇ ಮಣ್ಣು ಮಾಡಿದ್ದ ಆಕಿನೂ ಬಿಟ್ಟ ಮತ್ತೆ ಸಿದ್ಧಲಿಂಗರ ಜೋಡಿ ಹೊರಟ ನಿಲ್ತಾಳು. ಇಬ್ಬರೂ ಕೂಡಿ ಕತ್ತಲಾಗ ಕಲ್ಲು ಮುಳ್ಳುಗಳನ್ನು ಲೆಕ್ಕಿಸದ ಏನಪ್ಪ ಅಂತಂದ್ರೆ ಹೋಗುವಾಗ ಆಕಿಗೆ ಆಗಿ ಬರುವುದಿಲ್ಲ. ದೇಹ ನಿತ್ರಾಣ ಆಗಿರ್ತೈತಿ. ಇನ್ನೊಂದು 4 ಹೆಜ್ಜೆ ಇಡಬೇಕನ್ನೋದ್ರಾಗ ಕುಸದು ಬೀಳ್ತಾಳು. ಬಿದ್ದ ತಕ್ಷಣ ಅಲ್ಲೇ ಅವಳ ಪ್ರಾಣ ಪಕ್ಷಿ ಹಾರಿ ಹೋಗಿರ್ತೈತಿ. ಸಿದ್ಧಲಿಂಗ ಹೆಂಡತಿ ಕಣ್ಣ ಮುಂದೆ ಸಾವನ್ನಪ್ಪ್ಯಾಳ. ಅದನ್ನು ನೋಡಿ ಮರುಕಪಟ್ಟ ಅಲ್ಲೇ ಉಳಿಲಿಲ್ಲ. ಅವನಿಗೆ ಮುಕ್ತಿ ಮಾರ್ಗ ಬೇಕಾಗಿತ್ತು. ಹೆಂಡತಿಯನ್ನ ಅಲ್ಲೇ ಏನಪ್ಪಾ ಅಂತಂದ್ರೆ ಒಂದು ದೊಡ್ಡ ತೆಗ್ಗ ತೆಗೆದ ಮಣ್ಣಾಗ ಹಾಕಿ ಮುಚ್ಚಿಬಿಟ್ಟ. ಮುಚ್ಚಿ ಗುರುವಿನ ಆಜ್ಞೆಯಂತೆ ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಶ್ರೀಶೈಲದ ಗುಡ್ಡವನ್ನು ಏರ್ತನ. ರಾತ್ರಿ ಕತ್ಲಾಗ ಆಗಿನ ಸಂದರ್ಭದೊಳಗೆ ಏನಪ್ಪಾ ಅಂತಂದ್ರೆ ಯಾವುದೋ ರಸ್ತೆ ಇಲ್ಲ, ಏನಿಲ್ಲ. ಕಲ್ಲು ಮುಳ್ಳುಗಳು, ಪ್ರಾಣಿಗಳು, ಹುಲಿ, ಸಿಂಹ ಇಂಥವೆಲ್ಲ ಇರುವಂತಹ ಪ್ರದೇಶ, ದಟ್ಟ ಅರಣ್ಯ, ಕಾನನ. ಇಂಥ ಅರಣ್ಯದೊಳಗೆ ಏನಪ್ಪಾ ಅಂತಂದ್ರೆ ಅವ ಸಿದ್ಧಲಿಂಗ ಹೋಗೋ ಸಂದರ್ಭದಾಗ ಎಷ್ಟು ಏನಪ್ಪಾ ಅಂತಂದ್ರೆ ಕಗ್ಗತ್ತಲು ಅಂದ್ರೆ ನಾವು ಅದನ್ನು ನೋಡಿದ್ರೆ ಭಯ ಪಡಬೇಕು. ಅಂಥ ಭಯದ ವಾತಾವರಣದಲ್ಲಿ ಕಾಡು ಮೃಗಗಳ ಇರುವಂತಹ ಪ್ರದೇಶದೊಳಗೆ ಕೇವಲ ಪರಮಾತ್ಮನ ನಾಮಸ್ಮರಣೆ ಒಂದೇ ಅವನ ಜೊತೆ ಇತ್ತು. ನೋಡ್ರಿ, ಸಿದ್ಧಲಿಂಗ ಹೋಗೋ ಸಂದರ್ಭದಾಗ ಅವನ ಹೋಗೋ ಹಾದಿಯೊಳಗ ಹುಲಿ ಸಿಂಹಗಳು ಬಾಯಿ ತೆಗೆದು ನಿಲ್ತಿದ್ವು. ಆ ಬಾಯಿಯೊಳಗೆ ಏನಪ್ಪಾ ಅಂತಂದ್ರ ಕಾಲಿಟ್ಟ ಮ್ಯಾಗ ಗುಡ್ಡದ ಮ್ಯಾಗ ಏರ್ತಿದ್ದ ಸಿದ್ಧಲಿಂಗ. ಬರೇ ಕೇಳಿದ್ರೆ ನಮಗೆ ಮೈ ರೋಮಾಂಚನ ಆಗ್ತೈತಿ. ಸಿದ್ಧಲಿಂಗ ಹೆಂಗ ಆಗಿರಬಾರ್ದು ಆಗಿನ ಸಂದರ್ಭದಾಗ. ಹುಲಿ ಸಿಂಹಗಳ ಇರುವಂತಹ ಪ್ರದೇಶದಲ್ಲಿ ಗುಡ್ಡ ಏರಿ ಹೊಂಟ ಕೆಟ್ಟ ಕಗ್ಗತ್ತಲಿನೊಳಗ ದಾರಿ ತೋಚಲಿಲ್ಲ, ಎಲ್ಲಿ ಹೋಗ್ಬೇಕು ಅನ್ನೋದು ಕಾಣಿಸ್ಲಿಲ್ಲ. ಅವಾಗ ಒಂದು ಅಲ್ಲೇ ಹೆಬ್ಬಾವು ಹೊಂಟಿತ್ತು. ಈ ಹೆಬ್ಬಾವು ಎಲ್ಲೋ ಹಾದಿಲ್ದಲ್ಲೇ ಹೊಂಟಿರ್ಬೇಕಂತ ತಿಳ್ಕೊಂಡ ಏನ್ ಮಾಡಿದ ಅಂದ್ರ ಆ ಹಾವಿನ ಮ್ಯಾಗ ಮಲ್ಕೊಂಡು ಬಿಟ್ಟ ಉದ್ದಕ. ಕಷ್ಟಪಟ್ಟ ಏನಪ್ಪಾ ಅಂತಂದ್ರ ಹೋಗಿ ಕಮರಿ ಮಠಕ್ಕೆ ಹೋಗಿ ಸಾಕ್ಷಾತ್ ಶಿವಪಾರ್ವತಿಯರನ್ನೇ ಕಂಡು ಬಂದಂತಹ ಮಹಾನ್ ವ್ಯಕ್ತಿ ಯಾರಂದ್ರ ಸಿದ್ಧಲಿಂಗ ಮಹಾರಾಜರು. ಸಿದ್ಧಲಿಂಗ ಮಹಾರಾಜರು ಕಮರಿ ಮಠಕ್ಕೆ ಹೋಗಿ ಊರಾಗ ಬಂದು ಅವರು ಬಡಿಗೆತನ ಕೆಲಸ ಮಾಡುವಂಥವ್ರು, ಬಡಿಗೆರು. ಬಂತನಾಳ ಶಿವಯೋಗಿಗಳಿಗೆ 100 ಫೂಟ್ ಇರುವಂತಹ ಒಂದು ರಥವನ್ನ ಮಾಡಿದ ಮಹಿಮಾನ್ವಿತ ಯಾರಪ್ಪ ಅಂತಂದ್ರ ಲಚ್ಚಣ ಸಿದ್ಧಲಿಂಗ. ಆ ರಥವನ್ನ ಏನಪ್ಪಾ ಅಂತಂದ್ರೆ ನೋಡಿದ್ರೆ ಈಗಿನವ್ರ ಹಾಳೆಯೊಳಗೂ ಡಿಸೈನ್ ಕೆತ್ತಲಾಕ ಸಾಧ್ಯ ಇಲ್ಲ. ಅಷ್ಟು ಏನಪ್ಪಾ ಅಂತಂದ್ರೆ ಸುಂದರವಾಗಿ 100 ಫೂಟ್ ದೊಡ್ಡದಾದಂತಹ ಏನಪ್ಪಾ ಅಂತಂದ್ರೆ ರಥವನ್ನ ಬಂತನಾಳ ಶಿವಯೋಗಿಗಳಿಗೆ ಏನಪ್ಪಾ ಅಂತಂದ್ರೆ ಸಿದ್ಧಲಿಂಗ ಮಾಡಿಕೊಟ್ಟಿದ್ದ. ಒಂದು ಸಲ ಬಂತನಾಳ ಶಿವಯೋಗಿಗಳು ಆಶ್ರಮದೊಳಗಿದ್ದಾಗ ಅಕ್ಕಲಕೋಟು ಶರಣಪ್ಪ ಅಂಥೇಳಿ ಒಬ್ಬಿದ್ದ. ಅಕ್ಕಲಕೋಟು ಶರಣಪ್ಪ, ಅವನು ಒಬ್ಬ ಶರಣ. ಹುಬ್ಬಳ್ಳಿ ಸಿದ್ಧಾರೂಢರನ್ನ ಏನಪ್ಪಾ ಅಂತಂದ್ರೆ ಆರಾಧನೆ ಮಾಡುವಂತವ ಅಕ್ಕಲಕೋಟ ಶರಣಪ್ಪ. ಅಕ್ಕಲಕೋಟ ಶರಣಪ್ಪ ಏನು ಮಾಡಿದ್ದಪ್ಪ ಅಂತಂದ್ರ ಬಂದವರಿಗೆಲ್ಲ
ಸಿದ್ಧಾರೂಢರ ಮಠದಿಂದ ಏನಪ್ಪಾ ಅಂತಂದ್ರೆ ಯಾರ್ಯಾರು ಬರ್ತಿದ್ರು ಅಥವಾ ಅವ್ರ ಹೆಸರು ಹೇಳಿ ಯಾರು ಬರ್ತಿದ್ರಲ್ಲ ಅವ್ರಿಗೆಲ್ಲರಿಗೂ ಏನಪ್ಪಾ ಅಂತಂದ್ರೆ ಊಟದ ವ್ಯವಸ್ಥೆ ಮಾಡ್ತಿದ್ರು. ಯಾರು? ಅಕ್ಕಲಕೋಟೆ ಶರಣಪ್ಪ. ಅಕ್ಕಲಕೋಟೆ ಶರಣಪ್ಪ ದಾಸೋಗ ಮಾಡಿ 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 ಮನ್ಯಾಗಿಂದೆಲ್ಲ ಮಾರಿ ಬಡವಾಗಿದ್ದ. ಅವೊಮ್ಮೆ ಲಚ್ಚಡಕ್ಕೆ ಬಂದಾಗ ಲಚ್ಚಣ ಸಿದ್ಧಲಿಂಗ ಮಹಾರಾಜರು ಏನು ಮಾಡ್ತಿದ್ದಾರಂದ್ರೆ ತಮ್ಮ ಸಮಾಧಿಯನ್ನ ತಾವೇ ತೆಗಿತಿದ್ರು. ತಮ್ಮ ಸಮಾಧಿಯನ್ನ ಏನಪ್ಪಾ ಅಂತಂದ್ರೆ ತಾವು ತೆಗೆದು ತಳಗ ಮಣ್ಣು ಮ್ಯಾಗ ಒಗಿತಿದ್ರು. ಅಕ್ಕಲಕೋಟೆ ಶರಣಪ್ಪ ಆ ಮಣ್ಣನ್ನೆಲ್ಲ ಹೋಗಿ ಒಂದು ಕಡೆ ಕುಟ್ರಿ ಹಾಕ್ತಿದ್ದ. ನೋಡ್ರಿ, ಸಿದ್ಧಲಿಂಗ ಎಷ್ಟು ಪವಾಡ ಪುರುಷಪ್ಪ ಅಂತಂದ್ರೆ ಶರಣಪ್ಪಗಂತಾರ. ಏನೋ ಶರಣ ಮತ್ತು ಹುಬ್ಬಳ್ಳಿ ಏನಪ್ಪಾ ಅಂತಂದ್ರೆ ಸಿದ್ಧಾರೂಢನ ಜಪ ಮಾಡಿ ಊಟಕ್ಕೆ ಹಾಕಿದಿ, ನಿಮ್ಮಪ್ಪ ಅಲ್ಲಿ ಏನಪ್ಪಾ ಅಂತಂದ್ರೆ ಮಂದಿ ಸೇವೆ ಮಾಡ್ಕೋತ ಅಲ್ಲೇ ಕುಂತಾನು, ನೀ ನೋಡ್ರೆ ಇಲ್ಲಿ ಮಂದಿ ಸಮಾಧಿ ಮಣ್ಣು ಹೊರತೀಯಲ್ಲೋ ಅಂತ ಹೇಳಿ ಹಾಸ್ಯ ಮಾಡಿದ. ಅವಾಗ ಅಕ್ಕಲಕೋಟೆ ಶರಣಪ್ಪ ಅಂದ, ಅಪ್ಪ ಹುಬ್ಬಳ್ಳಿ ಸಿದ್ಧಾರೂಢನು ನನಗೆ ಅಪ್ಪನ, ತನ್ನ ಸಮಾಧಿಯನ್ನ ತಾನೇ ತೆಗೆದ ನನಗೆ ಮಣ್ಣು ಹೊರಸಲಾತನಲ್ಲ ಇವನು ನನ್ನ ಅಪ್ಪನ. ನೀವಿಬ್ಬರು ಏನಪ್ಪಾ ಅಂತಂದ್ರೆ ನನಗೆ ಅಪ್ಪಗಳ ಅಂತ ಹೇಳಿ ಶರಣಪ್ಪ ಅಂದಾಗ ಸಿದ್ಧಾರೂಢರು ಒಂದು ಮಾತಂದ್ರು, ನಿನ್ನ ಸಾಲ ನಿಮ್ಮ ಅಪ್ಪ ಮುಟ್ಟಿಸ್ತಾನ ಹೋಗು ಮಗನ ಅಂತೇಳಿ ಮನೆ ಕಳಿಸ್ಬಿಟ್ರು. ನೋಡ್ರಿ, ಒಂದು ಮಾತು ಬರ್ತೈತಿ ಏನಪ್ಪಾ ಅಂತಂದ್ರೆ ಸಿದ್ಧಾರೂಢನ ಜೋಳಿಗೆ ಊರಿಗೆಲ್ಲ ಹೋಳಿಗೆ ಅಂತ. ಸಿದ್ಧಾರೂಢನ ನಂಬಿದಂಥವ್ರಿಗೆ ಸಿದ್ಧಾರೂಢ ಎಂದೂ ಕೈ ಬಿಟ್ಟಿಲ್ಲ. ನಿನ್ನ ಸಾಲವನ್ನ ನಿಮ್ಮ ಅಪ್ಪ ತೀರಿಸ್ತಾನ ಹೋಗಂತ ಹೇಳಿ ಸಿದ್ಧಲಿಂಗ ಮಹಾರಾಜರು ಅಂದಾಗ ಶರಣಪ್ಪ ಮನೆಗೆ ಹೋದಾಗ ಯಾರೋ ಒಬ್ರು ಸಿದ್ಧರನ್ನವರು ಬಂದು ಅವನೆಲ್ಲ ಸಾಲವನ್ನ ಮುಟ್ಟಿಸಿ ಅವನ ಮನ್ಯಾಗ ಮತ್ತೆ ದಾಸೋಹಕ್ಕೆ ಏನೇನು ಅವಶ್ಯಕತೆ ಐತ್ಲ ಅದನ್ನೆಲ್ಲ ಇಟ್ಟು ಹೋಗಿದ್ರು. ಇದು ಸಿದ್ಧಲಿಂಗ ಮಹಾರಾಜರಿಗೆ ಏನಪ್ಪಾ ಅಂತಂದ್ರೆ ಗೊತ್ತಿರುವಂಥ ವಿಷಯ ಇತ್ತು. ಒಂದು ಸಲ ಸಿದ್ಧಲಿಂಗ ಮಹಾರಾಜರು ಹುಬ್ಬಳ್ಳಿ ಸಿದ್ಧಾರೂಢರನ್ನ ನೋಡ್ಲಾಕ ಏನಪ್ಪಾ ಅಂತಂದ್ರೆ ಹುಬ್ಬಳ್ಳಿಗೆ ಹೊರಡ್ತಾರೆ. ಹುಬ್ಬಳ್ಳಿಗೆ ಹೋದಾಗ ಹುಬ್ಬಳ್ಳಿ ಸಿದ್ಧಾರೂಢರು ಅಂದ್ರೆ ಜನ ಸಾವಿರಾರು ಜನ ಸಿದ್ಧಾರೂಢರನ್ನ ನೋಡಾಕ. ಲಚ್ಚಣ ಸಿದ್ಧಲಿಂಗ ಬಂದ ಮಠದ ಮುಂದೆ ಕುಂತ, ಹುಬ್ಬಳ್ಳಿ ಒಳಗ ಮಠದ ಮುಂದೆ ಕುಂತ. ಸಾವಿರಾರು ಜನ ನಂಬರ್ ಹಚ್ಕೊಂಡ್ ನಿಂತಾರ. ಮತ್ತು ಇನ್ನು ನನ್ನ ಹೆಂಗೆ ಒಳಗೆ ಬಿಡ್ತಾರಂತ ಸಿದ್ಧಲಿಂಗ ವಿಚಾರ ಮಾಡ್ಕೋತ ಅಲ್ಲೇ ಕುಂತ. ಅಲ್ಲೇ ಇದ್ದು ಒಂದು ಎರಡು ಆಟ ಆಡ್ಲತ್ತಿದ್ದು ಹುಡುಗರು, ಸಣ್ಣ ಹುಡುಗರು. ಅವ್ರನ್ನ ಕರೆದ ತನ್ನ ಜೋಳಿಗೆ ಒಳಗಿಂದ ಒಂದೆರಡು ಬುಂದೇದ ಉಂಡಿ ಕೊಟ್ಟ. ಹುಡುಗರು ತಿಂದಕ್ಸಿಂದ ಆಟ ಆಡ್ಕೋತ ಅಲ್ಲೇ ಆಟ ಆಡ್ಕೋತ ಏನಪ್ಪ ಅಂದ್ರೆ ಅಡ್ಡಾಡಕತ್ತಿದ್ದು. ಅದನ್ನ ನೋಡಿ ಇನ್ನೊಬ್ಬ ಬಂದ, ಏನೋ ಸ್ವಾಮಿಯಾರು ಬಂದಾರ ಒಬ್ರು, ಅವರು ಉಂಡಿ ಕೊಡ್ತಾರ ಅಂಥೇಳಿ ಅವನು ಅವ್ರ ಕಡೆ ಉಂಡಿ ಹಸ್ಕೊಂಡು ತಿನ್ನಕಂತ. ಇವನು ನೋಡಿ ಮತ್ತೊಬ್ಬ ನೋಡಿ ಇನ್ನೊಬ್ಬ ಬಂದ. ಹಿಂಗೆ ಸಾವಿರಾರು ಜನ ಸೇರಿರುವಂತಹ ಆ ಸಿದ್ಧಾರೂಢರನ್ನು ನೋಡೋದು ಬಿಟ್ಟು ಅವ್ರ ಮುಂದೆ ನಿಂತಿರುವಂಥ ಲೈನ್ ಎಲ್ಲ ಸಿದ್ಧಲಿಂಗ ಮಹಾರಾಜರ ಮುಂದೆ ನಿಂತಿತ್ತು. ಎದಕ್ಕೆ? ಬುಂದೇದ ಉಂಡಿ ತೊಗೊಳಕ. ಅವಾಗ ಮಠದಾಗಿನ ವ್ಯಕ್ತಿ ಒಬ್ಬ ಓಡಿ ಬಂದ, ಯಾರಪ್ಪ ಯಪ್ಪ ನೀ ಮತ್ತು ಬಂದವ್ರಿಗೆಲ್ಲ ಉಂಡಿ ಕೊಡಾಕತ್ತೀನಿ ಯಾರು ಅಂತ ಕೇಳಿದ. ಅವಾಗ ಸಿದ್ಧಲಿಂಗ ಮಹಾರಾಜರು ಅಂತಾರೆ, ಒಳಗೆ ಯಾವ ಕುಂತಾನಲ್ಲ ಅವ ಹೊರಗೆ ಕುಂತಾನಂತ ಹೇಳೋಗ ನಿಮ್ಮ ಸಿದ್ಧಾರೂಢಗೆ ಅಂತ ಹೇಳಿ ಅಂದಾಗ ಆ ವ್ಯಕ್ತಿ ಇದ್ದ ಅವ ಹುಡ್ಕೋತ ಹೋಗಿ, ಅಪ್ಪಾರ ಹೊರಗೆ ಒಬ್ಬ ಬಂದವ್ರಿಗೆಲ್ಲ ಉಂಡಿ ಕೊಡಾಕತ್ತಾನು, ನೀವು ಯಾರಪ್ಪ ಅಂತ ಅಂದ್ರೆ ಒಳಗಿದ್ದಾವ ಹೊರಗದಾನಂತ ಅಣಾಕತ್ತಾರು ಅಂತ ಹೇಳಿದ. ಅವಾಗ ಸಿದ್ಧಾರೂಢ್ರಿ ನೋಡ್ರಿ, ಎಂಥ ಮಹಾಪುರುಷರು ಸಿದ್ಧಾರೂಢರು.
ಸಿದ್ಧಾರೂಢರ ಬಗ್ಗೆ ನಾನು ನಿಮಗೆ ಮತ್ತೊಂದು ಎಪಿಸೋಡಲ್ಲಿ ನಾನು ನಿಮಗೆ ಆ ಸಂಪೂರ್ಣ ಮಾಹಿತಿಯನ್ನು ಒದಗಿಸ್ತೀನಿ. ನೋಡ್ರಿ, ಸಿದ್ಧಾರೂಢರು ಕಾಲಾಗ ಚಪ್ಪಲನ್ನು ಹಾಕೊಳ್ಳಲಾರ್ದ ಓಡ್ಕೋತ ಬಂದ ಸಿದ್ಧಲಿಂಗರ ಅಂತಿಕ್ ಮುಂದೆ ಬಂದು ನಿಂತು ಸಿದ್ಧಲಿಂಗ ಅಂಥೇಳಿ ಹೋದರೆ ಎರಡೂ ಕೈಗಳನ್ನು ಚಾಚಿ ಸಿದ್ಧಲಿಂಗನನ್ನು ತಬ್ಕೊಂಡಿದ್ರು. ನೋಡ್ರಿ, ಸಿದ್ಧಲಿಂಗ ಮಹಾರಾಜ ಮತ್ತು ಹುಬ್ಬಳ್ಳಿ ಸಿದ್ಧಾರೂಢರು ಇಬ್ಬರು ಆನಂದ ಬಾಷ್ಪವನ್ನು ಸುರಿಸ್ತಾ ಇದ್ದಾರೆ ಕಣ್ಣಲ್ಲಿ. ಎಷ್ಟು ಆನಂದಪ್ಪ ಅಂತಂದ್ರೆ ಗುರು ಶಿಷ್ಯರು ಎಷ್ಟೋ ದಿನದ ಮೇಲೆ ಏನಪ್ಪಾ ಅಂತಂದ್ರೆ ಭೇಟಿಯಾಗ್ಯಾರ ಅನ್ನಂಗ ಇಬ್ಬರು ತಬ್ಕೊಂಡು ಕಣ್ಣೀರನ್ನು ಸುರಿಸ್ತಾ ಇದ್ದಾರೆ. ಸಿದ್ಧಾರೂಢರು ಒಂದು ಮಾತಂದ್ರು, ಅಲ್ಲೋ ಸಿದ್ಧಲಿಂಗ, ಸಾವಿರಾರು ಜನರಿಗೆ ಉಂಡಿಯನ್ನ ಏನಪ್ಪಾ ಅಂತಂದ್ರೆ ಕುಡ್ಲಾಕತ್ತದಿ, ನಿಂದು ಜೋಳಗೆರೆ ಎಷ್ಟು ದೊಡ್ಡದು ಸಿದ್ಧಲಿಂಗ ಅಂಥೇಳಿ ಸಿದ್ಧಾರೂಢರು ಅಂದಾಗ, ನಂದೇನಿಲ್ರಿ ಅಪ್ಪ, ನಾ ನಿಮ್ಮ ಹೆಸರು ತಗೊಂಡು ಜೋಳಿಗೆ ಕೈ ಹಾಕ್ತಿದ್ನಿ, ಅವ ಉಂಡಿ ಬರ್ತಿದ್ದು, ನಾ ಎಲ್ಲರ ಜನರಿಗೆ ಆ ಉಂಡಿ ಕೊಡ್ಲಾಕತ್ತಿದ್ನಿ ಅಂಥೇಳಿ ಸಿದ್ಧಲಿಂಗರ ಅಂತಾರೆ. ಇದು ನಡೆದ ಘಟನೆ. ನಾ ಹೇಳುವಂಥ ಸಂಪೂರ್ಣ ಮಾಹಿತಿ ಏನೈತಲ್ಲ, ಇದು ನಿಂದರಗಿ ಚನ್ನಮಲ್ಲಿಕಾರ್ಜುನ ಸ್ವಾಮಿ ಅವರು ಶ್ರೀಶೈಲ ಸಾನಿಕೊಪ್ಪ ಅವರಿಗೆ ಹೇಳಿದಾಗ ಅವರು ಹೇಳಿರುವಂತಹ ಪ್ರವಚನದ ತುಣುಕುಗಳನ್ನೇ ನಾನು ಸಂಪೂರ್ಣವಾದಂಥ ಒಂದು ಕಥೆ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ಈ ಸಂದರ್ಭದೊಳಗೆ ಹುಬ್ಬಳ್ಳಿಯೊಳಗಿರುವಂತಹ ಅಡಿಗೆ ಭಟ್ಟ ಮಂಟೂರ ರಾಚಪ್ಪ ಅನ್ನುವಂಥವ್ ಓಡ್ಕೋತ ಬಂದ. ಮಂಟೂರ ರಾಚಪ್ಪ ನೋಡ್ರಿ, ಅಡಿಗೆ ಭಟ್ಟ ಓಡ್ಕೋತ ಬಂದು ಸಿದ್ಧಾರೂಢರ ಮುಂದೆ ಬಂದು ಏನಂತಾನೆ, ಅಪ್ಪಾರ, ಅಡಿಗೆ ಮನಿಯೊಳಗಿರುವಂಥ ಏನಪ್ಪ ಅಂತಂದ್ರೆ 30,000 ಉಂಡಿನ ಖಾಲಿ ಆಗ್ಯಾವ್ರಿ ಅಂಥೇಳಿ ಸಿದ್ಧಾರೂಢರಿಗೆ ಅಂತ. ನೋಡ್ರಿ, ಅಡಿಗೆ ಮನೆಯೊಳಗೆ ಮಾಡಿಟ್ಟು ಅಂತಹ 30,000 ಉಂಡಿ ಏನಪ್ಪಾ ಅಂತಂದ್ರೆ ಸಿದ್ಧಲಿಂಗರ ಜೋಳಿಗೆಯಿಂದ ಹೋಗಿದ್ದು ಭಕ್ತರಿಗೆ. ಅವಾಗ ಇಷ್ಟೆಲ್ಲ ಏನಪ್ಪಾ ಅಂತಂದ್ರೆ ಆಯ್ತಲ್ಲಪ್ಪ. ಮತ್ತು ಸಿದ್ಧಲಿಂಗ ಅಂದ್ರು, ಅಪ್ಪ, ನೀ ಮೊದಲ ಏನಪ್ಪಾ ಅಂತಂದ್ರೆ ನಾನು ನಿನ್ಗೆ ಭೇಟಿ ಆಗಿದ್ನಿ ಅಂದ್ರೆ ಇಷ್ಟೆಲ್ಲ ಆಗತ್ತಿಲ್ಲಾಗಿತ್ತು ನೋಡಪ್ಪ ಅಂತ ಅಂದಾಗ ಸಿದ್ಧಲಿಂಗ ಅಂದಾಗ ಸಿದ್ಧಾರೂಢರು ಒಂದು ಮಾತಾಡ್ತಾರೆ, ನೋಡು ಸಿದ್ಧಲಿಂಗ, ನೀ ಬಂದಿ ಅಂತ ನಾ ಎಲ್ಲರೇ ಮೊದಲ ಬಂದ್ಬಿಟ್ಟಿದ್ನಂದ್ರೆ ನಿನ್ನ ಪವಾಡ ಸಿದ್ಧಲಿಂಗಿಗೆ ಏನಪ್ಪಾ ಅಂತಂದ್ರೆ ಇರುವಂಥ ಶಕ್ತಿ ನನ್ನ ಭಕ್ತರಿಗೂ ಗೊತ್ತು ಆಗಬೇಕಲ್ಲೋ, ಅದಕ್ಕೆ ಏನಪ್ಪಾ ಅಂತಂದ್ರೆ ನಾನು ನಿನ್ನ ನೋಡಕ್ಕೆ ಲಘು ಬರಲಿಲ್ಲ ಅಂಥೇಳಿ ಹುಬ್ಬಳ್ಳಿ ಸಿದ್ಧಾರೂಢ ಮಹಾರಾಜರು ಅಂದರು. ಇಬ್ಬರು ಕೂಡಿ ಮತ್ತೆ ಏನಪ್ಪಾ ಅಂತಂದ್ರೆ ಅಡಿಗೆ ಕೋಲಿಗೆ ಹೋಗಿ ಅದನ್ನು ಪೂಜೆ ಮಾಡಿ ಬಾಗಲ ತೆಗೆದು ಇನ್ನೊಮ್ಮೆ ನೋಡಿದಾಗ 30,000 ಏನು ಉಂಡಿದ್ದುಲ್ಲ ಅವೆಲ್ಲ ಹೆಂಗಿದ್ದಂಗೆ ಇತ್ತು ಅಂತ. ನೋಡ್ರಿ, ಇಂಥ ಗುರು ಶಿಷ್ಯರ ಸಂಬಂಧ, ಇಂಥ ಪವಾಡ ಪುರುಷರು ಹುಟ್ಟಿರುವಂಥ ನೆಲದಲ್ಲಿ ನಾವೆಲ್ಲ ಹುಟ್ಟಿವು ಅಂದ್ರೆ ನಾವೆಷ್ಟು ಪುಣ್ಯವಂತರು. ಈ ಭರತ ಭೂಮಿಯಲ್ಲಿ ಹುಟ್ಟಿದ್ದೇ ಒಂದು ನಮಗೆ ಪುಣ್ಯ ಅಂತ ನಾವಿಲ್ಲಿ ಹೇಳಬಹುದು. ಒಂದು ಸಲ ಸಿದ್ಧಲಿಂಗ ಮಹಾರಾಜರು ಬಂತನಾಳದ ಶಿವಯೋಗಿಗಳ ಜೊತೆ ಏನಪ್ಪ ಅಂದ್ರೆ ಇವ್ರ ಸಂದರ್ಭದೊಳಗೆ ಬಂತನಾಳ ಶಿವಯೋಗಿಗಳು ಒಂದು ಸಲ ಬೇರೆ ಕಡೆ ಹೋಗಿರ್ತಾರೆ. ಮಠದೊಳಗೆ ಸಿದ್ಧಲಿಂಗ ಒಬ್ಬ ಇರ್ತಾನವ. ಅವಾಗ ಬಂತನಾಳ ಶಿವಯೋಗಿ ನೋಡ್ರಿ, ಅವರು ಆಯುರ್ವೇದ ಔಷಧವನ್ನು ಕೊಡುವಂಥ ಪಂಡಿತರು ಇದ್ದರು. ಈ ವಿಷಯವನ್ನು ತಿಳಿದಂತಹ ಒಂದು ದಂಪತಿ ಏನಪ್ಪಾ ಅಂತಂದ್ರೆ ಬಂದು ಆ ಬಂತನಾಳ ಶಿವಯೋಗಿಯವರ ಮಠಕ್ಕೆ ಬಂದು ಸಿದ್ಧಲಿಂಗ ಅವ್ರನ್ನ ಕೇಳ್ತಾರೆ, ಅಪಾರ ಮತ್ತು ಶಿವಯೋಗಿಗಳು ಎಲ್ಲಿ ಹೋಗ್ಯಾರ್ರಿ? ನನ್ನ ಹೆಂಡತಿಗೆ ಏನಪ್ಪಾ ಅಂತಂದ್ರೆ ಒಂದು ರೋಗ ಬಂದೈತಿ. ಈ ರೋಗ ಎಷ್ಟು ಆಸ್ಪತ್ರೆಗಳನ್ನು ನಾನು ಅಡ್ಡಾಡ್ರೂ ಏನಪ್ಪಾ ಅಂದ್ರೆ ಕಡಿಮೆ ಆಗಿಲ್ಲ. ಎಲ್ಲ ಔಷಧಗಳನ್ನು ಮಾಡೀನಿ. ಮತ್ತು ಬಂತನಾಳ ಶಿವಯೋಗಿಯವರ ಕಡೆ ನಾ ಔಷಧ ಒಯ್ಲಾಕ ಬಂದಾನಿ. ಅವ್ರು ಎಲ್ಲಿ ಹೋಗ್ಯಾರೋ ಸ್ವಲ್ಪ ಕರೀರಿ ಅಂದಾಗ ಸಿದ್ಧಲಿಂಗ ಅಂದರು, ಇಲ್ಲ ಅವರು ಮತ್ತು ಅವರಿಲ್ಲ,
ಅವ್ರು ಬಂದ ಬಳಕ ನೀವು ಆಮೇಲೆ ಬರೋಗ್ರಿ ಅಂತ ಹೇಳಿ ಅಂದರು. ಇಲ್ರಿ, ನಾವು ಇಲ್ಲಿ ಮಠಕ್ಕೆ ಬಂದೀವಿ ಅಂದ್ರೆ ಹಂಗೆ ಹೋಗಂಗಿಲ್ಲ. ಅವ್ರು ಇರ್ದಿದ್ರೆ ಏನಾಯ್ತು, ನೀವರೇ ಇದಿರ್ಲ, ನೀವರೇ ಏನ್ರ ನಮಗೆ ಪ್ರಸಾದವನ್ನು ಕೊಡ್ರಿ ಅಂತ ಅಂದಾಗ ಸಿದ್ಧಲಿಂಗ ಮಹಾರಾಜರು ಅಂತಾರೆ, ನಾ ಏನು ಕೊಡ್ಲಿಪ್ಪ, ನಾ ಏನು ಆಯುರ್ವೇದಿಕ್ ಪಂಡಿತನೂ ಅಲ್ಲ, ಏನಲ್ಲ, ನನಗೇನು ಗೊತ್ತಿಲ್ಲ ಅಂಥೇಳಿ ಅಂತಾರೆ. ಇಷ್ಟು ಅಂದ ಬಳಕ ನೋಡ್ರಿ, ಅವರು ಸುಮ್ಮ ಆಗಲಿಲ್ಲ. ಅವರು ದಂಪತಿಗಳು, ನೀವು ಏನು ಕೊಡ್ತೀರಿ ನಮಗೆ ಗೊತ್ತಿಲ್ಲ, ಒಟ್ಟು ನೀವು ನಮಗೆ ಕೊಡ್ರಿ ಅಂಥೇಳಿ ಹಠಕ್ಕೆ ಬಿದ್ದರು. ಅವಾಗ ಸಿದ್ಧಲಿಂಗ ಅವರು ಒಳಗೆ ಹೋಗಿ ಏನು ಮಾಡ್ರು, ಏನು ಅವ್ರಿಗೆ ತಬ್ಬಿಬ್ಬಾತು, ಏನು ಮಾಡ್ಬೇಕಿನ್ನ, ಇವ್ರೇ ಹೋಗುವಾರು, ನನಗರೇ ಏನು ಗೊತ್ತಿಲ್ಲ. ಅವಾಗ ಬಂತನಾಳ ಶಿವಯೋಗಿ ಅವರನ್ನ ಮನಸ್ಸಿನಲ್ಲಿ ಏನಪ್ಪಾ ಅಂತಂದ್ರೆ ನೆನೆದು ಅವರ ಧ್ಯಾನವನ್ನು ಮಾಡಿ ಒಲೆಯಾಗಿಂದ ಸ್ವಲ್ಪ ಏನಪ್ಪಾ ಅಂತಂದ್ರೆ ಬೂದಿಯನ್ನು ತಗೊಂಡ್ರು. ಬೂದಿಯನ್ನು ತಗೊಂಡು ಅಲ್ಲೇ ಹಿತ್ತಲಾಗಿದ್ದು ಒಂದು ಯಾವುದೋ ಒಂದು ತಪ್ಪಲ ಒಂದೆರಡು ಹರಿದು ಆ ಬೂದಿ ತಪ್ಪಲ ಎಲ್ಲ ಒಂದು ಸ್ವಲ್ಪ ಕಲಿಸಿ ಇದನ್ನ ತಗೊಂಡು ಹೋಗ್ರಿ ಅಂತ ಹೇಳಿ ಕೊಟ್ಟುಬಿಟ್ರು. ಇದು ಘಟನೆ ನಡೆದ ಒಂದು ವಾರದ ನಂತರ ಏನಪ್ಪಾ ಅಂತಂದ್ರೆ ಬಂತನಾಳ ಶಿವಯೋಗಿ ಅವರು ಮತ್ತು ಸಿದ್ಧಲಿಂಗ ಅವರು ಇಬ್ಬರು ಇದ್ದಾಗ ಆ ದಂಪತಿಗಳು ಬಂದರು. ದಂಪತಿಗಳು ಬಂದು ಏನಂದ್ರು, ಅಪ್ಪಾರ, ನೀವು ಮಣ್ಣೀಸರ ಕೊಟ್ಟ ಔಷಧದಿಂದ ನಮ್ಮಕ್ಕಿ ಕಾಯಿಲೆ ಎಲ್ಲ ವಾಸಿಯಾಗಿತ್ತು ನೋಡ್ರಿ ಅಂತಂದಾಗ ಬಂತನಾಳ ಶಿವಯೋಗಿ ಅವರು ಅಂದರು, ನಾ ಏನು ಕೊಟ್ಟೆ ಇಲ್ಲ ನಿಮಗ ಅಂಥೇಳಿ. ಅವಾಗ ನೀವು ಕೊಟ್ಟಿಲ್ಲ, ನಿಮ್ಮ ಶಿಷ್ಯರು ಒಬ್ರು ಕೊಟ್ಟಾರ್ರಿ ಅಂತ ಅಂದರು. ನನ್ನ ಶಿಷ್ಯರು ಯಾರಪ್ಪ, ಸಿದ್ಧಲಿಂಗ ಕೊಟ್ಟಾನ ಏನಂತ ಕೇಳ್ರು. ಹೌದ್ರಿ, ಇವರ ಇದ್ರು ಮತ್ತು ಇವರ ಕೊಟ್ಟಾರ ಅಂತ ಅಂದಾಗ ಸಿದ್ಧಲಿಂಗ, ಏನು ಕೊಟ್ಟಿವೋ ನೀ ಅಂತ ಹೇಳಿ ಅಂದಾಗ ಸಿದ್ಧಲಿಂಗ ಮಹಾರಾಜರಂದ್ರು, ಏನಿಲ್ರಿ ಅಪ್ಪಾರ, ನಿಮ್ಮ ನಾಮಸ್ಮರಣೆ ಮಾಡಿ ಸ್ವಲ್ಪ ಬೂದಿ ಕೊಟ್ಟೇನ್ರಿ ಅಂತ ಹೇಳಿ. ನೋಡ್ರಿ, ಗುರುವಿನ ಮ್ಯಾಗ ಎಷ್ಟು ದೃಢ ಭಕ್ತಿ ಐತಂದ್ರೆ, ಗುರುವಿನ ಹೆಸರು ನೀವು ಹೇಳಿ ಏನೇ ಚಲೋ ಕೆಲಸ ಮಾಡ್ರಿ ನೀವು, ಗುರು ನಿಮ್ಮ ಹಿಂದೆ ಯಾವಾಗ ನತ್ತು ಅವ ಇರಲಿ ಅಥವಾ ಇರದೇ ಇರಲಿ, ಅವನ ಆಶೀರ್ವಾದ ಯಾವಾಗಲೂ ನಿಮ್ಮ ಮ್ಯಾಗ ಇದ್ದೇ ಇರ್ತೈತಿ. ಸಿದ್ಧಲಿಂಗ ಮಹಾರಾಜರು ಬಂತನಾಳ ಶಿವಯೋಗಿಗಳನ್ನು ಎಷ್ಟು ಹಚ್ಕೊಂಡ್ ಬಿಟ್ಟಿದ್ರಪ್ಪ ಅಂತಂದ್ರೆ, ಬಂತನಾಳ ಶಿವಯೋಗಿಗಳ ಜೊತೆ ಒಮ್ಮೆ ಕುಂತಾಗ, ಅವ್ರ ಮಠದ ಮುಂದೆ ಕುಂತಾಗ ಒಂದು 4-5 ಕತ್ತಿಗಳು ಅಲ್ಲಿ ಮೇಯ್ಲಕತ್ತಿದ್ವು. ಅವಾಗ ಬಂತನಾಳ ಶಿವಯೋಗಿಗಳು ಸಿದ್ಧಲಿಂಗ ಮಹಾರಾಜರನ್ನು ಕರೆದು ಏನಂತಾರೆ, ಸಿದ್ಧಲಿಂಗ, ನಾ ಅಂದ್ರ ನೀ ಏನ್ ತಿಳ್ಕೊಂಡಿಯೋ ಅಂದಾಗ ಸಿದ್ಧಲಿಂಗ ಅವ್ರು ಅಂತಾರ, ನೀವಂದ್ರ ನನಗ ಮುಕ್ತಿಯನ್ನ ದೊರಕಿಸಿಕೊಡುವಂತಹ ಗುರು ಅಂತ ತಿಳ್ಕೊಂಡೇನ್ರಿ ಅಂಥೇಳಿ ಅವ್ರು ಅಂತಾರ. ಬಂತನಾಳ ಶಿವಯೋಗಿಗಳು ಅಷ್ಟಕ್ಕೆ ಸುಮ್ಮಾಗೋದಿಲ್ಲ. ಅದಕ್ಕೀ ಹೆಚ್ಚಿಂದ ಏನು ತಿಳ್ಕೊಂಡೀನಿ ಮತ್ತೆ ತಂದಾಗ, ನೀವು ನನ್ನನ್ನು ಉದ್ಧಾರ ಮಾಡಕ್ಕೆ ಬಂದಂತಹ ಸಾಕ್ಷಾತ್ ಪರಮಾತ್ಮ ಅಂತ ತಿಳ್ಕೊಂಡೇನ್ರಿ ಅಂತಾರೆ ಇವರು ಸಿದ್ಧಲಿಂಗ ಮಹಾರಾಜರು. ಹೌದಾ, ಇದಕ್ಕೀ ಹೆಚ್ಚಿಂದ ಮತ್ತೆ ನೀ ಏನು ತಿಳ್ಕೊಂಡಿಪ್ಪ, ಏನಂತ ನೀ ನನ್ನ ಗುರುತಿಸಿ ಅಂತಂದಾಗ ಅವಾಗ ಈ ಬಂತನಾಳ ಶಿವಯೋಗಿಯವರು ಕೇಳಿರುವಂತಹ ಪ್ರಶ್ನೆಗೆ ಸಿದ್ಧಲಿಂಗ ಅವರ ಏನಂತಾರಪ್ಪ ಅಂತಂದ್ರೆ, ನೀವು ನನಗೆ ಸಾಕ್ಷಾತ್ ತಂದೆ ಇದ್ದಂಗೆ ತಂದಾಗ ಬಂತನಾಳ ಶಿವಯೋಗಿ ಅವರಂದ್ರು, ಹೌದಾ, ನನ್ನ ತಂದೆ ಅಂತ ತಿಳ್ಕೊಂಡೀನಿ. ಹಂಗಾದ್ರೆ ಅಲ್ಲಿ ನೋಡಲ್ಲಿ ಅಲ್ಲಿ ಒಂದು ಕತ್ತಿ ಕಾಣಕತ್ತೈತಿ ನೋಡ, ಹೆಣ್ಣು ಕತ್ತಿ, ಅಕ್ಕಿನ ನೋಡು ನಿಮ್ಮ ಅವ್ವ ಅಂತಂದ್ರು. ಹಿಂಗೆ ಅಂದಿದ್ದ ಅಷ್ಟೇ ತಡ ಅವ್ರು ಅಂದು ಮಠದೊಳಗೆ ಒಳಗೆ ಹೋದ್ರು. ಸಿದ್ಧಲಿಂಗ ವಿಚಾರ ಮಾಡಿದ, ನಮ್ಮ ಅವ್ವ ಈಕಿನ ಅದಾಳೋ ತಂದ್ರಲ್ಲ ಗುರುಗಳು ಅಂಥೇಳಿ ಆ ಕತ್ತಿನ ತಂದ ಸ್ವಚ್ಛಂಗೆ ಜಳಕ ಮಾಡಿಸಿ ಅದಕ್ಕೊಂದು ಹಸಿರು ಸೀರೆಯನ್ನು ಉಡಿಸಿ ಅರಿಶಿನ ಕುಂಕುಮ ಹಚ್ಚಿ ಅದಕ್ಕೆ ಹೂವು ಹಾಕಿ ಮಠದೊಳಗೆ ಜಕ್ಕೊಂಡು ಬಂದುಬಿಟ್ರು ಅವರು.
ಮಠದೊಳಗೆ ಜಕ್ಕೊಂಡು ಬಂದ ತಡ ಪಂತನಾಳ ಶಿವಯೋಗಿ ಶಂಕರಲಿಂಗ ಮಹಾರಾಜರು ಏನಂದ್ರು, ಏ ಸಿದ್ಧಲಿಂಗ, ಕತ್ತಿ ಯಾಕೆ ಒಳಗೆ ತರಾಕತ್ತೀವೋ, ಮತ್ತು ಅಲ್ಲೇ ಬಿಟ್ಟು ಬಿಡದ್ನ. ಇನ್ನು ಮಠಕ್ಕೆ ಮಂದಿ ಬರ್ತಾರೆ, ಕತ್ತಿ ಅಂತೋ ಮಂದಿ ಒಳಗೆ ತಂದಾಗ, ಇಲ್ಲ ಮತ್ತು ನೀವು ನನಗೆ ನಿನ್ನ ತಾಯಿ ಇದ್ದಂಗೆ ತಂದರಿ, ಅದು ಹೆಂಗೆ ನನಗೆ ತೋರಿಸ್ರಿ ಅಂತ ಹೇಳಿ ಅಂದಾಗ, ನಾ ಅಂದಿನೋಪ್ಪ, ಏನೋ ಚೇಷ್ಟೆ ಮಾಡೀನಿ ನಿನ್ನ ಜೊತೆ, ನೀ ಅದನ್ನೇ ಖರೆ ತಿಳ್ಕೊಂಡ್ಬಿಡೋದನ, ಇನ್ನು ಹೋಗು ಸಾಕ್ಷಿ ಅಣೇದಿ, ಬಿಟ್ಟು ಬರೋ ಹೊರಗೆ ಅಂದಾಗ ಸಿದ್ಧಲಿಂಗ ಮಹಾರಾಜರು ಒಪ್ಪೋದಿಲ್ಲ. ನನಗಾಗೋದಿಲ್ಲ ತಾರವ್ರು, ನಾ ಬಿಟ್ಟು ಬರಂಗಿಲ್ಲ. ನನಗೆ ನಿಮ್ಮ ಅವ್ವ ಅದಾಳತ್ತ ಅಂದಿದಿ, ಅದು ಹೆಂಗೆ ಅದಾಳತ್ತ ಹೇಳಿ ನೀ ತೋರಿಸ್ಕೊಡ್ಲೇಬೇಕು ಅಂದಾಗ, ನಾ ಮಜಾ ಮಾಡಿನೋ ಅಂದರು. ನೋಡ್ರಿ, ಸಿದ್ಧಲಿಂಗ ಎಷ್ಟು ಏನಪ್ಪ ಅಂದ್ರೆ ಗುರುವಿನ ಮ್ಯಾಗ ಭಕ್ತಿ. ಯಾಕಂದ್ರೆ ಗುರುವಿನ ಬಾಯಿಯಿಂದ ಮಾತು ಬಂದೈತಿ ಅಂದ್ರೆ ಅದು ಬಂದಿರೋದಿಲ್ಲ. ಅದರೊಳಗೆ ಏನ್ರ ಇದ್ದಾಗ ಹಂಗೆ ಅಂದಿರಬೇಕಲ್ಲ ಅಂತ ಅವಂದು. ಅವಾಗ ನೀವು ನನಗೆ ತೋರಿಸ್ಕೊಡ್ಲೇಬೇಕು ಅಂತಂದಾಗ, ಅವಾಗ ಕತ್ತಿ ಕಡೆ ಏನಪ್ಪ ಅಂತಂದ್ರೆ ತಿರುಗಿ, ನೋಡುವ, ಮತ್ತು ನಿನ್ನ ಮಗ ನಿನ್ನ ನೋಡ್ಬೇಕು ಅನ್ನಕತ್ತಾನ, ಮತ್ತು ನಿನ್ನ ನಿಜರೂಪ ತೋರಿಸ್ಬಿಡು ಅಂತಂದಾಗ, ಸಾಕ್ಷಾತ್ ಶ್ರೀ ಪಾರ್ವತಿ ದೇವಿ ಏನಪ್ಪ ಅಂತಂದ್ರೆ ಅವನ ಮುಂದೆ ನಿಂತಿದ್ದಳು. ಸಿದ್ಧಲಿಂಗ ತಾಯಿಯ ಕಾಲು ಮುಟ್ಟಿ ಅಂದ, ಸಾಕ್ಷಾತ್ ಪಾರ್ವತಿ ದೇವಿಯನ್ನ ಏನಪ್ಪ ಅಂತಂದ್ರೆ ಮಗನಾಗಿ ನಾ ಹುಟ್ಟಿದಂಗೆ ಆಯ್ತಲ್ಲ ಅಂಥೇಳಿ ಕಣ್ಣೀರಿನ ಅಭಿಷೇಕ ಮಾಡಿಬಿಟ್ಟ ತಾಯಿಗೆ. ನೋಡ್ರಿ, ಅಂಥ ಗುರುವಿನ ಮಾತು ಬಂದೈತಂದ್ರೆ, ನಾವ್ಯಾರಾದರೂ ಇದ್ರೆ ಏನೋ ಗುರು ಅಂದಾನ ಬಿಡ ಅಂತೇಳಿ, ಚೇಷ್ಟಕ್ಕೆ ಅಂದಾನ ಅಂತೇಳಿ ಸುಮ್ಮಾಗಿ ಬಿಡ್ತಿದ್ವು. ಆದ್ರೆ ಸಿದ್ಧಲಿಂಗ ಹಂಗೆ ಮಾಡಿದ್ದಿಲ್ಲ. ಗುರುವಿನಿಂದ ಬಂದಂಥ ಒಂದೊಂದು ಮಾತು ಪವಾಡ ಇದ್ದಂಗ ಅಂತ ತಿಳ್ಕೊಂಡು ಅದನ್ನು ನಿಜರೂಪ ನೋಡಿದ್ದ. ಒಂದು ಸಲ ಸಿದ್ಧಲಿಂಗ ಮಹಾರಾಜರು ಬಡಿಗೇರ್ ನೋಡ್ರಿ, ಅವ್ರ ಅದಕ್ಕೆ ಬಡಿಗೆತನ ಕೆಲಸ ಮಾಡ್ಕೋತ ಕುಂತಿದ್ರು. ಈಗ ನಮ್ಮ ಸೈಡ್ ದೊಡ್ಡ ದೊಡ್ಡ ಅಡುಗೆ ಮಾಡಬೇಕಾದ್ರೆ ಹುಗ್ಗಿ ಮತ್ತು ಪಾಯಸ ಅಂತ ಅನ್ನ ಏನರ ಮಾಡಬೇಕಾದ್ರೆ ಈಗೆಲ್ಲ ಕಬ್ಬಿಣದು ಸೌಟುಗಳು, ದೊಡ್ಡ ದೊಡ್ಡ ಚಮಚಗಳು ಬಂದವು. ಆದ್ರೆ ಮೊದಲಿನ ಕಾಲಕ್ಕೆ ಹುಟ್ಟ ಅಂಥೇಳಿ ಒಂದು ಉದ್ದದ ಒಂದು ಕಟ್ಟಿಗೆ ಇರ್ತಿತ್ತು. ಈ ಹೆಂಗೆ ದೋಣಿ ಚಲಿಸ್ಲಾಕ ಒಂದು ಹುಟ್ಟು ಇರ್ತೈತೋ, ಸೇಮ್ ದೊಡ್ಡ ದೊಡ್ಡ ಅಡುಗೆ ಮಾಡಾಕ ಅಷ್ಟು ದೊಡ್ಡ ದೊಡ್ಡ ಹುಟ್ಟ ಅಂತ ಇರ್ತಿದ್ವು. ಅವಾಗ ಗಂಗಾಳದೊಳಗೆ ಏನಪ್ಪ ಅಂತಂದ್ರೆ ಹುಗ್ಗಿ ಮಾಡೋ ಸಂದರ್ಭದಾಗ ತಿರುವಾಡಬೇಕಲ್ಲ ಅದನ್ನೆಲ್ಲ, ಅದರ ಸಲುವಾಗಿ ಹುಟ್ಟ ರೆಡಿ ಮಾಡತ್ತಿದ್ರು. ಹುಟ್ಟ ರೆಡಿ ಮಾಡಬೇಕಂದ್ರೆ ನೋಡ್ರಿ, ಉಳಿ ಮತ್ತು ಚಾಣ, ಉಳಿ ಪೆಟ್ಟ ಕೊಟ್ಟ ಏನಪ್ಪ ಅಂತಂದ್ರೆ ಕಟ್ಟಿಗೆನೆಲ್ಲ ಕೆತ್ತಿ ತೆಗಿಲಾತಿದ್ರು ಸಿದ್ಧಲಿಂಗ ಮಹಾರಾಜರು. ನೋಡ್ರಿ, ಆಶ್ರಮ ಸೇರ್ಲಿ ಅಥವಾ ಮಠಕ್ಕೆ ಸೇರ್ಲಿ, ಎಲ್ಲೇ ಹೋಗಲಿ, ಆದ್ರೆ ಕಾಯಕ ಬಿಡಬಾರ್ದು ಅನ್ನೋದು ಏನಪ್ಪ ಅಂತಂದ್ರೆ ಅವ್ರ ಸಿದ್ಧಾಂತ ಆಗಿತ್ತು. 12ನೇ ಶತಮಾನದೊಳಗೆ ಬಸವಣ್ಣ ಏನು ಹೇಳಿದಪ್ಪ ಅಂತಂದ್ರೆ, ಕಾಯಕವೇ ಕೈಲಾಸ, ನಿನ್ನ ಕಾಯಕ ಯಾವಾಗಲೂ ಏನಪ್ಪ ಅಂದ್ರೆ ನಿರಂತರವಾಗಿರಬೇಕು ಅಂತ ಹೇಳಿದ್ರು. ಈ ಬಂತನಾಳ ಶಿವಯೋಗಿಗಳ ಏನಪ್ಪ ಅಂತಂದ್ರೆ ಮಾರ್ಗದರ್ಶನದ ಮೇಲೆ ಕಾಯಕವನ್ನು ಮಾಡುತ್ತಿದ್ದ ಸಿದ್ಧಲಿಂಗ ಬಡಿಗೆತನ ಮಾಡೋ ಸಂದರ್ಭದಾಗ ಹುಟ್ಟ ರೆಡಿ ಮಾಡತ್ತಿದ್ದ. ಅವಾಗ ಆ ಊರಿನ ಏನಪ್ಪ ಅಂತಂದ್ರೆ ಗೌಡ ಮತ್ತು ಗೌಡನ ಹೆಂಡತಿ ಇಬ್ಬರು ಬಂದರು. ಇಬ್ಬರು ಬಂದು, ಅಪ್ಪಾರ, ಮತ್ತು ನೀವು ಕಮರಿ ಮಠಕ್ಕೆ ಹೋಗಿದ್ರಂತ, ಹೆಂಗೆ ಹೋಗಿದ್ರಿ ಸ್ವಲ್ಪ ನಮಗಷ್ಟು ಹೇಳ್ರಂದ್ರೆ ನಾವು ಕಮರಿ ಮಠಕ್ಕೆ ಹೋಗುತ್ತಿದ್ದೆವು ಅಂತ ಹೇಳಿ ಅವ್ರು ಅನ್ನೋದಷ್ಟ ತಡ. ಸಿದ್ಧಲಿಂಗ ಟಣ್ಣತ ಜಿಗದ ಏನಪ್ಪ ಅಂತಂದ್ರೆ ಅವಂಗ ಹುರುಪ ನೋಡ್ರಿ. ಕಮರಿ ಮಠಕ್ಕೆ ಹೆಂಗೆ ಹೋಗಿದ್ದ, ತಾನು ಹೋಗಿದ್ದು ಹೇಳವ, ಮಂದಿನೂ ಮುಕ್ತಿ ಮಾರ್ಗದೊಳಗೆ ಏನಪ್ಪ ಅಂತಂದ್ರೆ ಹೋಗ್ತಾರಂದ್ರೆ ಅದನ್ನು ಹೇಳಾಕ ಅವಂಗ ಭಾಳ ಹುರುಪ. ಅದಕ್ಕೆ ಎದ್ದು ನಿಂತು ಏನು ಹೇಳಕತ್ತಂದ್ರೆ ತಾ ಹೆಂಗೆ ಹೋದ ಅನ್ನೋದನ್ನು ಮಾಡಿ ಮಾಡಿ ತೋರ್ಸಾಕತ್ತ. ನೋಡ್ರಿ, ನಾ ಹಿಂಗೆ ಕತ್ತಲಾಗ ಹೊಂಟಿದ್ನಿ, ಹುಲಿ ಬಾಯಿಯೊಳಗೆ ಹಿಂಗೆ ಕಾಲಿಟ್ನಿ, ಮ್ಯಾಗ ಹಿಂಗೆ ಕೈ ಹಿಡ್ಕೊಂಡು ಏನಪ್ಪ ಅಂದ್ರೆ ಏರಾಕತ್ತಿದ್ನಿ, ಒಂದು ಸಿಕ್ತು, ಅದ್ರ ಮ್ಯಾಗ ಏನಪ್ಪ ಅಂತಂದ್ರೆ ಡಬ್ಬು ಮಕ್ಕೊಂಡು ಹೊಂಟಿದ್ನಿ,
ಕತ್ಲಾಗ ಹಿಂಗೆ ಹೋದ್ನಿ ಹಂಗೆ ಹೋದ್ನಿ ಅಂತ ಹೇಳಿ ವೀರಾವೇಶದಿಂದ ಹಾವಭಾವದಿಂದ ಏನಪ್ಪಾ ಅಂತಂದ್ರೆ ಹೇಳಕತ್ತಿದ್ದ. ಗೌಡ ಮತ್ತು ಗೌಡನ ಹೆಂಡತಿ ಅವನ್ನ ನೋಡತ್ತಿಲ್ಲಾಗಿದ್ರು. ಅವ್ರು ಏನು ನೋಡ್ತಿದ್ರಪ್ಪ ಅಂತಂದ್ರೆ ಸಿದ್ಧಲಿಂಗ ಮಹಾರಾಜರು ಏನಪ್ಪಾ ಅಂತಂದ್ರೆ ಅದನ್ನ ಹೇಳೋ ಸಂದರ್ಭದಾಗ ಪಟ್ಟ ಬಿಟ್ಟು ಏನು ಎದ್ದಿದ್ರಲ್ಲ, ಆ ಉಳಿ ಮತ್ತು ಚಾಣ ಏನು ಬಡಿತಿದ್ರಲ್ಲ ಅವ ತಳಗ ಬಿದ್ದಿಲ್ಲಾಗಿದ್ದು, ಗಾಳಿಯೊಳಗ ಅಂತರಾಳೆ ನಿತ್ತು ಬಿಟ್ಟಿದ್ದು. ಇವು ಹೆಂಗ ಗಾಳಿಯೊಳಗ ಅಂತರಾಳೆ ನಿತ್ತಾವಲ್ಲ ಅಂಥೇಳಿ ಗೌಡ ಮತ್ತು ಗೌಡನ ಹೆಂಡತಿ ಅದನ್ನ ನೋಡ್ತಿದ್ರು. ಸಿದ್ಧಲಿಂಗ ಮಹಾರಾಜ್ ಏನ್ ಮಾಡ್ತಿದ್ದ ಅಂದ್ರೆ ಕಮರಿ ಮಠಕ್ಕೆ ಹೆಂಗ್ ಹೋದ್ನಿ ಅಂತ ಏನಪ್ಪ ಅಂದ್ರೆ ಹೇಳ್ತಿದ್ದ. ಎಲ್ಲ ಹೇಳೋದು ಮುಗಿತು. ಗೌಡನ ಕಡೆ ನೋಡಿದ ಸಿದ್ಧಲಿಂಗ, ನೀವು ಮತ್ತೆ ಇಷ್ಟು ತಕ ನಂದು ಮಾತು ಕೇಳಲಿಲ್ಲ ನೀವು ತಂದಾಗ, ಇಲ್ರಿ ಅಪ್ಪಾರ ಮತ್ತು ನೀವು ಹೇಳೋ ಸಂದರ್ಭದಾಗ ಈ ಉಳಿ ಚಾಣ ಅಂತರಾಳೆ ಹೆಂಗೆ ನಿತ್ತಾವು ನಾವು ನೋಡಾಕತ್ತೀವು ಅಂಥೇಳಿ ಅಂದ್ರ. ಅವಾಗ ಸಿದ್ಧಲಿಂಗ ಅಂದ, ಎಷ್ಟು ಹುಚ್ಚದಿರ್ಲಿ ನೀವು, ನಿಮ್ಗೆ ಮಕ್ಕಳ್ರೆ ಜ್ಞಾನ ಬೇಡಾಗಿತ್ತು, ನಿಮಗೆ ಬೇರೆ ಪವಾಡ ಬೇಕಾಗಿತ್ತು. ಈ ಪವಾಡನ ಯಾರು ಬೇಕಾದ್ರೂ ಮಾಡ್ತಾರೋ, ಜ್ಞಾನ ತಗೋರು ಹುಚ್ಚುಗೌಡ್ರೆ. ಇದ ಜ್ಞಾನ ನೀವು ಎಲ್ಲರ ಲಕ್ಷ್ಯ ಪಟ್ಟು ನನಗೆ ಕೇಳಿದ್ರಂದ್ರೆ ನೀವು ಕಮರಿ ಮಠಕ್ಕೆ ಹೋಗಿ ಬರ್ತಿದ್ರಿ. ಈಗಿನವ್ರಿಗೆ ನಿಮಗೆ ಜ್ಞಾನ ಬೇಡ, ಬೇರೆ ಪವಾಡ ಬೇಕಾಗೈತೆ ಅಂತ ಹೇಳಿ ನಕ್ಕಿದ್ರು. ಸಿದ್ಧಲಿಂಗ ಮಹಾರಾಜರು ಗೌಡಗೆ ಏನಪ್ಪಾ ಅಂತಂದ್ರೆ ಮಾಡೋ ಹುಟ್ಟನ್ನ ಏನಪ್ಪಾ ಅಂತಂದ್ರೆ ಕೊಟ್ಟು ಕಳಿಸಿದ್ರು. ನೋಡ್ರಿ, ಇನ್ನೂ ಅದರ ಹುಟ್ಟ ಐತಿ, ಇನ್ನೂ ಏನಪ್ಪಾ ಅಂತಂದ್ರೆ ಆ ಹುಟ್ಟ ಐತಿ. ಊರೊಳಗಿನ ಏನಪ್ಪಾ ಅಂತಂದ್ರೆ ಯಾವುದೇ ಕಾರ್ಯಕ್ರಮ ಇರಲಿ, ಯಾವುದೇ ಮದುವೆ ಸಮಾರಂಭ ಇರಲಿ, ಆ ಮಾಡಿರುವಂಥ ಅಡಿಗೆಗೆ ಆ ಹುಟ್ಟ ಸ್ವಲ್ಪ ಹೋಗಿ ಏನಪ್ಪಾ ಅಂತಂದ್ರೆ ಅದಕ್ಕೆ ಹಚ್ಚಿಬಿಟ್ರೆ ಸಾಕು, ಎಷ್ಟು ಜನ ಬಂದ್ರೂ ಅಡಿಗೆ ಖಾಲಿ ಆಗೋದಿಲ್ಲ, ಅಡಿಗೆ ತೀರುವುದಿಲ್ಲ. ಇದು ಸಿದ್ಧಲಿಂಗ ಮಹಾರಾಜರ ಪವಾಡ. ಇದು ಇನ್ನೂ ಆದರೂ ಆ ಹುಟ್ಟೈತಿ. ಬಂತನಾಳ ಶಿವಯೋಗಿಗಳು ಸಿದ್ಧಲಿಂಗಲ್ಲ ಕೊನೆಯದಾಗಿ ಒಂದು ಏನಪ್ಪಾ ಅಂತಂದ್ರೆ ಮಾತು ಹೇಳಿದ್ರು. ಸಿದ್ಧಲಿಂಗ, ಯಾರ್ಯಾರ ನಿನ್ನ ಕರ್ಯಾಕ ಬಂದ್ರ ಬನ್ನಿ ಅಂತ ಹೇಳಿ ಏನಪ್ಪಾ ಅಂತಂದ್ರೆ ಬಂದ್ ಬಿಡ್ಬೇಕಪ್ಪ, ಬರ್ತನಂತ ಹೇಳಿ ಕಳಿಸ್ಬೇಡ ಅಂತಂದಿದ್ರು. ಈಗ ನೋಡ್ರಿ, ಯಾರ್ಯಾರ ಕರ್ಯಾಕ ಬಂದ್ರ ನಾವು ಅಂತೀವಿ, ಆಯ್ತು ಬರ್ತೀನಿ ನಡ್ರಿ ನೀವು ಅಂತ ಹೇಳಿ ಮುಂದೆ ಕಳಿಸ್ತೀವಿ. ಆದ್ರೆ ಬಂತನಾಳ ಶಿವಯೋಗಿಗಳು ಹೇಳಿದ್ರು ಸಿದ್ಧಲಿಂಗ, ಬರ್ತನ ಅನ್ಬೇಡ, ಬನ್ನಿ ಅಂತ ಹೇಳಿ ಏನಪ್ಪಾ ಅಂತಂದ್ರೆ ಎದ್ದು ಹೋಗಿ ಬಿಡ್ಬೇಕಪ್ಪ ಭಕ್ತರು ಕರೆದಾಗ ಅಂದಾಗ ಗುರುವಿನ ಆಜ್ಞೆ ಅಂತ ಏನಪ್ಪಾ ಅಂತಂದ್ರೆ ಒಪ್ಪಿಕೊಂಡಿದ್ದ. ಒಂದು ಸಲ ಏನಪ್ಪಾ ಅಂತಂದ್ರೆ ಬಂತನಾಳ ಶಿವಯೋಗಿಗಳು ಸಿದ್ಧಲಿಂಗನ ಹುಡುಕ್ಯಾಡ್ಕೊಂತ ಏನಪ್ಪಾ ಅಂತಂದ್ರೆ ಬರುವಾಗ ಸಿದ್ಧಲಿಂಗ ರಥ ಮಾಡಾಕತ್ತಿದ್ದ. ರಥದ ಏನಪ್ಪಾ ಅಂದ್ರೆ ತುದಿಯಲ್ಲಿ ಏನಪ್ಪಾ ಅಂತಂದ್ರೆ ಡಿಸೈನ್ ಮಾಡೋ ಸಂದರ್ಭದಾಗ 3 ಫೂಟ್ ಎತ್ತರದ ಮೇಲೆ ಏನಪ್ಪಾ ಅಂದ್ರೆ ಕುಂತಿದ್ದ ಸಿದ್ಧಲಿಂಗ ಡಿಸೈನ್ ಮಾಡಾಕತ್ತಿದ್ದ. ಎಲ್ಲ ರಥಕ್ಕೆ ಕೆತ್ತಿ 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 ಎಲ್ಲ ರಥಕ್ಕೆ ಡಿಸೈನ್ ಮಾಡಾಕತ್ತಿದ್ದ. ತಳಗಂತ ಬಂತನಾಳ ಶಿವಯೋಗಿಗಳಂದ್ರು, ಸಿದ್ಧಲಿಂಗ ಬಾರೋ ಅಂದಾಗ ಬನ್ನಿ ಅಂತ ಹೇಳಿ ಏನಪ್ಪಾ ಅಂತಂದ್ರೆ ಮ್ಯಾಗಿಂದ 100 ಫೂಟದ ಅಂತರ ಮ್ಯಾಗಿಂದ ಜಿಗದವ್ರ ಕಾಲ ಮ್ಯಾಗ ಬಿದ್ದಿದ್ದ. ಯಾರು? ಸಿದ್ಧಲಿಂಗ. ನೋಡ್ರಿ, ಗುರು ಕರೆದಾನಂತ ಹೇಳಿದಾಗ ಬರ್ತನಂತ ಹೇಳಿ ಅವನು ಇಳಿದು ಸಾವಕಾಶ ಬರ್ಬೋದಾಗಿತ್ತು. ಆದ್ರೆ ಗುರುವಿಗೆ ಏನಪ್ಪಾ ಅಂತಂದ್ರೆ ಮಾತು ಕೊಟ್ಟಿದ್ದು ಸಿದ್ಧಲಿಂಗ, ಬರ್ತನತನ ಅನ್ನಂಗಿಲ್ಲ, ಬನ್ನಿ ಅಂತ ಬಂದ ಬಿಡ್ತನಂತ ಹೇಳಿ. ಅವಾಗ ತಳಗ ಜಿಗದಾಗ ಸಿದ್ಧಲಿಂಗ ಜಿಗದಾಗ ಅವು ಮಾಡುವಂತಹ ಉಳಿ ಚಾಣಗಳು ಸಹ ಏನಪ್ಪಾ ಅಂತಂದ್ರೆ ರಥದ ಮ್ಯಾಗ ಅಂತರಾಳ ನಿಂತಿದ್ದವು. ಈ ಪವಾಡವನ್ನ ಏನಪ್ಪಾ ಅಂತಂದ್ರೆ ಸಾಕಷ್ಟು ಜನರು ಏನಪ್ಪಾ ಅಂದ್ರೆ ಕಣ್ಣು ತುಂಬಿಕೊಂಡಾರ. ಎಲ್ಲರೂ ನೋಡಿದವ್ರಿದ್ದಾರೆ. ಬಂತನಾಳ ಶಿವಯೋಗಿಗಳ ಶಿಷ್ಯ ಸಿದ್ಧಲಿಂಗ ಎಂಥ ಮಹಾನ್ ವ್ಯಕ್ತಿಪ ಅಂತಂದ್ರೆ ಸಾಕ್ಷಾತ್ ಮಲ್ಲಿಕಾರ್ಜುನನ ಅವತಾರ ಅಂತ ಹೇಳ್ತಾರೆ ಎಲ್ಲರೂ. ಸಿದ್ಧಲಿಂಗ ಎಷ್ಟು ಏನಪ್ಪಾ ಅಂತಂದ್ರೆ ಬಡಿಗೆತನದಲ್ಲಿ ಎಕ್ಸ್ಪರ್ಟ್ ಇದ್ದಪ್ಪ ಅಂತಂದ್ರೆ ತನ್ನ ಲೀಲೆಗಳನ್ನ ಚಿಕ್ಕ ವಯಸ್ಸಿನಲ್ಲೇ ತೋರಿಸ್ತಿದ್ದ. ಸಣ್ಣವಿದ್ದಾಗ ಒಂದು ಸಲ ಏನಾಯ್ತು, ಅವರ ತಾಯಿ ಜೋಡಿ ಲಚ್ಚಣ ಬಿಟ್ಟು 1-2-3 ಕಿಲೋಮೀಟರ್ ದೂರ ಇರುವಂತ ಒಬ್ಬರ ಹೊಲದೊಳಗೆ
ಕಸ ತೆಗಿಲಾಕ ಏನಪ್ಪ ಅಂತಂದ್ರೆ ಅವ್ರವ್ವ ಅವನ ಕರ್ಕೊಂಡು ಹೋಗಿದ್ರು. ಜ್ವಾಳ ಹಾಕಿದ್ರು ಹೊಲದೊಳಗೆ. ಸಿದ್ಧಲಿಂಗ ಏನು ಮಾಡಿದ, ಆ ಜ್ವಾಳದ ಮ್ಯಾಗಿನ ಸೊಟ್ಟಿ ಸುಲದ ದಂಟತಿ ಏನಿರ್ತೈತಿ ನೋಡ್ರಿ ಮೆತ್ತಗೆ ಒಳಗೆ, ಆ ಜ್ವಾಳದ ದಂಟಿನೊಳಗೆ ದಂಟನ ಎಲ್ಲ ತೆಗೆದು ಅದರಲ್ಲಿ ಒಂದು ಜೋಡಿಸಿ ಒಂದು ರಥ ತಯಾರು ಮಾಡಿದ್ದ. ಎಷ್ಟು ಸುಂದರವಾಗಿ ತಯಾರು ಮಾಡಿದ್ದ ಅಂದ್ರೆ ಕಸಕ್ಕೆ ಬಂದು ಎಲ್ಲರೂ ಸಿದ್ಧಲಿಂಗ ರಥ ಮಾಡ್ಯಾನಂತ ಹೇಳಿ ನೋಡಾಕ್ ಬರ್ತಿದ್ರು. ಎಷ್ಟು ಚಂದ ಮಾಡ್ಯಾನು, ಎಷ್ಟು ಸಣ್ಣ ವಯಸ್ಸಿನೊಳಗಿನ 8 ವರ್ಷ ವಯಸ್ಸಾಗಿತ್ತು ಸಿದ್ಧಲಿಂಗಗೆ. ಅವಾಗ ಆಗಲೇ ತನ್ನ ಏನಪ್ಪಾ ಅಂತಂದ್ರೆ ಚಾಣಾಕ್ಷತನ ನೋಡ್ರಿ. ವಿಶ್ವಕರ್ಮರಿ ಏನಪ್ಪಾ ಅಂತಂದ್ರೆ ಕಲ್ಲಿನೊಳಗೆ ಚಿತ್ರ ಬಿಡಿಸೋರು, ಬಂಗಾರದೊಳಗೆ ಚಿತ್ರ ಬಿಡಿಸೋರು, ಕಟ್ಟಿಗೆಯೊಳಗೆ ಚಿತ್ರ ಬಿಡಿಸೋರು, ಕಂಚಿನಲ್ಲೇ ಚಿತ್ರ ಬಿಡಿಸೋರು, ಕಬ್ಬಿಣದ ವಸ್ತು ಹೆಂಗ್ ಬೇಕು ಹಂಗ ಅದನ್ನ ಮೋಲ್ಡ್ ಮಾಡೋರು, ಮಣಸವ್ರು ಯಾರಪ್ಪ ಅಂತಂದ್ರೆ ವಿಶ್ವಕರ್ಮರು. ಮೂಲತಃ ಕಲೆಗಾರರು. ಇಂತಹ ಏನಪ್ಪ ಅಂತಂದ್ರ ವಂಶದಲ್ಲಿ ಹುಟ್ಟಿರುವಂತಹ ಸಿದ್ಧಲಿಂಗ 8ನೇ ವಯಸ್ಸಿಗೆ ರಥ ಮಾಡಿದ್ದ. ಎಲ್ಲರೂ ನೋಡ್ತಿದ್ರು. ಹೊಲದ ಮಾಲಕತಿ ಬಂದಳು, ಎಷ್ಟು ಚಂದ ಮಾಡಿವೋ ಸಿದ್ಧಲಿಂಗ ರಥ ತಂದಾಗ ಸಿದ್ಧಲಿಂಗ ಒಂದು ಮಾತಂತಾನ, ನೋಡು ನಾ ಇಷ್ಟು ಚಂದ ರಥ ಮಾಡೀನಿ, ಇನ್ನು ಮ್ಯಾಗ ನನ್ನ ರಥ ಇಲ್ಲೇ ಇರ್ತೈತಿ, ನಿನ್ನ ಹೊಲದಾಗ ಅಡ್ಡಾಡ್ತೈತಿ ತಂದ. ಅವಾಗ ಎಲ್ಲರೂ ನಕ್ ಬಿಡ್ತಾರ. ನೋಡ್ರಿ, ಸಣ್ಣ ಹುಡುಗ ಮಾತಾಡ್ಲಾತಾನೆ, ಅಷ್ಟು ದೊಡ್ಡ ಮಾತಾಡ್ತಾನ ಅಂದಂಗೆ ಎಲ್ಲರೂ ನಕ್ ಬಿಟ್ರು. ಅವಾಗ ಆ ಹೊಲದ ಮಾಲಕ್ತಿ ಅಜ್ಜಿನೂ ಏನಂದು, ಆಯ್ತು ಹೇಳಪ್ಪ, ಮತ್ತು ನನ್ನ ಹೊಲದಾಗ ನಿನ್ನ ರಥ ಓಡಾಡ್ತೈತಿಲ್ಲ, ಓಡಾಡ್ಲಿ ತಗೋ ತಳ್ತೇಳ ಅಂದಳು. ಸಿದ್ಧಲಿಂಗ ಅಷ್ಟ ಸುಮ್ಮ ಆಗ್ಲಿಲ್ಲ. ನನ್ನ ರಥ ನಿನ್ನ ಹೊಲದಾಗ ಓಡಾಡ್ತೈತೆ ಅನ್ನಂಗೆ ಏನಪ್ಪ ಅಂತಂದ್ರೆ ಇಲ್ಲೇ ಓಡಾಡ್ಸಕ್ಕೆ ಏನಪ್ಪ ಅಂತಂದ್ರೆ ನೀ ಅನುಮತಿ ಕೊಡ್ತಾನ ಅಂದಂಗೆ ಪ್ರಮಾಣ ಮಾಡಿ ಹೇಳು ಅಂದವು. ಆಯ್ತು, ನಾ ಪ್ರಮಾಣ ಮಾಡ್ತಾನು, ನನ್ನ ಹೊಲದಾಗ ಓಡಿಸಾಡ್ಸುವಂತೆ ನಿನ್ನ ರಥ ಅಂತ ಹೇಳಿ ಅಂದಳಕ್ಕೆ ಅಜ್ಜಿ. ಬರೇ ಪ್ರಮಾಣ ಮಾಡ್ರಲ್ಲ, ನನ್ನ ರಥದ ಮುಂದೆ ಏನಪ್ಪಾ ಅಂತಂದ್ರೆ ನೀರು ಬಿಟ್ಟು ಹೇಳನಿ ಅಂತಾವ. ನನ್ನ ರಥದ ಮುಂದೆ ಏನಪ್ಪಾ ಅಂತಂದ್ರೆ ನೀ ನೀರು ಬಿಡು ಅಂದ್ರೆ ತರ್ಪಣ ಹೆಂಗ್ ಬಿಡ್ತಾರ ನೋಡ್ರಿ ಹಂಗ. ನೀರು ಬಿಟ್ಟು ಏನಪ್ಪಾ ಅಂತಂದ್ರೆ ಪ್ರಮಾಣ ಮಾಡ ಬಂದಾಗ, ನೀರು ಬಿಟ್ಟು ಏನು ಪ್ರಮಾಣ ಮಾಡ್ತಾರೋ ನಾ ಹೇಳಿನಿಲ್ಲ, ಮತ್ತೆ ಅಷ್ಟಾಯ್ದ ತಿಳ್ಕೊ ಅಂತ ಅಂದಳಕ್ಕೆ ಅಜ್ಜಿ. ನೋಡ್ರಿ, ಸಿದ್ಧಲಿಂಗ ಹಠಕ್ಕೆ ಬಿದ್ದ. ನೀರು ಬಿಟ್ಟ ನೀ ಹೇಳ್ಬೇಕು, ನೀ ಬರೇ ಬಾಯಿ ಮಾತ್ಲೆ ಹೇಳ್ರಿ ನಡೆಯುದಿಲ್ಲ ಅಂದಾಗ ಎಷ್ಟರೇ ಹಠ ಮಾಡ್ತೀವೋ ಸಿದ್ಧಲಿಂಗ ಅಂತ ಹೇಳಿ ಆ ಅಜ್ಜಿ ಏನ್ ಮಾಡಿಳು, ಆಯ್ತು ನೀರೇ ಬಿಟ್ಟ ಹೇಳತ್ನಂತ ಹೇಳಿ ಆ ರಥದ ಮುಂದೆ ನೀರು ಬಿಟ್ಟ ಏನಪ್ಪಾ ಅಂತಂದ್ರೆ ಅವಾಗ ಪ್ರಮಾಣ ಮಾಡ್ತಾಳ ಅಜ್ಜಿ. ನೋಡ್ರಿ, ಇನ್ನೂ ಆದರೂ ಏನಪ್ಪಾ ಅಂತಂದ್ರೆ ಲಚ್ಚಣದೊಳಗೆ ಜಾತ್ರೆ ಆದ್ರೆ ಲಚ್ಚಣದ ಜಾತ್ರೆಯೊಳಗೆ ಮೊದಲ ರಥ ಹಾಯುವುದ ಆ ಅಜ್ಜಿ ಹೊಲದೊಳಗೆ. ಇನ್ನೂ ಕೂಡ ಏನಪ್ಪಾ ಅಂತಂದ್ರೆ ಅಲ್ಲೇ ಆ ರಥ ಫಸ್ಟ್ ಏನಪ್ಪಾ ಅಂತಂದ್ರೆ ಅದನ್ನ ನಿಲ್ಸೋದು ಅಲ್ಲೇ, ರಥ ಹೊರಡೋದು ಅಲ್ಲಿದಿಂದ. ಎಂತಹ ಪವಾಡ ನೋಡ್ರಿ, ಸಿದ್ಧಲಿಂಗಗ ಮೊದಲ ಗೊತ್ತಿತ್ತು. ಒಂದು ಸಲ ಸಿದ್ಧಲಿಂಗನ ಏನಪ್ಪಾ ಅಂತಂದ್ರೆ ನೋಡಾಕ್ ಬರೋ ಸಂದರ್ಭದೊಳಗೆ 4 ಜನ ಸನ್ಯಾಸಿಗಳು ನೋಡಾಕ್ ಬರ್ತಿರ್ತಾರೆ ಮಹಾರಾಷ್ಟ್ರ ಕಡೆದಿಂದ. ಅವ್ರಿಗೆ ಪಾಪ ನೋಡ್ರಿ, ಟ್ರೈನದೊಳಗೆ ಬರ್ಬೇಕಾದ್ರ ಸಂದರ್ಭದೊಳಗೆ ಆಗಿನ ಉಗಿ ಬಂಡಿ, ಈಗಿನ ಗತೆ ಡಿಸೈಲದು ಅಲ್ಲ, ಮೊದಲಿನ ಟೈಮ್ ಕಲ್ಲಿದ್ದಲನ್ನು ಹಾಕಿ ಓಡಿಸುವಂತ ಗಾಡಿ ಅವು, ರೈಲು. ಬಟ್ಟ ಬಯಲ ಏನಪ್ಪಾ ಅಂತಂದ್ರೆ ಪ್ರದೇಶ, ಹೊಗೆಯನ್ನು ಏನಪ್ಪಾ ಅಂತಂದ್ರೆ ಉಗುಳ್ಕೋತ ಟ್ರೈನ್ ಬರ್ತಿತ್ತು. ಅದ್ರೊಳಗೆ 4 ಜನ ಸಾಧುಗಳು ಸಿದ್ಧಲಿಂಗನ ನೋಡಾಕ ಏನಪ್ಪಾ ಅಂತಂದ್ರೆ ಬರೋರಿದ್ರು. ನೋಡ್ರಿ, ಅವರಿಗೆ ಯಾವುದೇ ರೀತಿಯ ಮಾಹಿತಿ ಗೊತ್ತಿಲ್ಲ. ಟ್ರೈನ್ದೊಳಗೆ ಹೆಂಗೆ ಹೋಗ್ಬೇಕು, ಎಲ್ಲಿ ಇಳಿಬೇಕು, ಟಿಕೆಟ್ ತಗೋಬೇಕು, ಎಲ್ಲಿ ತಗೋಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಒಟ್ಟು ಅವರು ಸಿದ್ಧಲಿಂಗನ ನೋಡಾಕ ಯಾರು ಹೇಳಿದ್ರಂತ ಇಲ್ಲಿ ಹೋಗಿ ಇಳಿರಿ ಅಂತ ಹೇಳಿ ಅಲ್ಲಿ ಹತ್ತಿ ಬಿಟ್ಟಾರ ಅವರು. ಅವಾಗ
ತುಂಬ ಸ್ಪೀಡಾಗಿ ಏನಪ್ಪ ಅಂತಂದ್ರೆ ಟ್ರೈನ್ ಹೊಂಟಿತ್ತು. ಅದರೊಳಗೆ ಬ್ರಿಟಿಷ್ ಅಧಿಕಾರಿಗಳು ನೋಡ್ರಿ ಅವಾಗಿನ ಸಂದರ್ಭದಾಗ ಸಾಧುಗಳನ್ನ ಕೇಳಿ ಏನಪ್ಪ ಅಂತಂದ್ರೆ ಟಿಕೆಟ್ ಎಲ್ಲೈತೆ ತೋರ್ಸಂದ. ಸಾಧುಗಳಿಗೆ ಆ ಟಿಕೆಟ್ ಅನ್ನೋದು ಗೊತ್ತಿಲ್ಲ, ಟಿಕೆಟ್ ತೊಗೊಂಡು ಅದ್ರೊಳಗೆ ಏರ್ಬೇಕು ಅನ್ನೋದು ಗೊತ್ತಿಲ್ಲ. ಅವ್ರು ಇಲ್ಲ ತಂದಾಗ ಅವ್ರ ಜೋಡಿ ವಾಗ್ವಾದ ಮಾಡತ್ತಿದ್ರು. ಸಿದ್ಧಲಿಂಗ ಏನಪ್ಪ ಅಂತಂದ್ರೆ ಇಲ್ಲೇ ಗೊತ್ತಾಗಿತ್ತು, ನನ್ನ ನೋಡಾಕ 4 ಜನ ಬರಾಕತ್ತಾರ, ಅವರಿಗೆ ಬ್ರಿಟಿಷ್ ಅಧಿಕಾರಿ ತೊಂದರೆ ಕೊಡಾಕತ್ತಾರ ಅಂತ ಹೇಳಿ. ಇನ್ನೇನು ಲಚ್ಚಣ ದಾಟಿ ಏನಪ್ಪ ಅಂತಂದ್ರೆ ಹೊರಡಬೇಕಾಗಿತ್ತು. ಅದು ಟ್ರೈನ್ ಬರ್ಲಾಕತ್ತಿತ್ತು. ಬೇರೆ ಅದಕ್ಕೆ ಕೈ ಮಾಡಿ ಏನಪ್ಪ ಅಂತಂದ್ರೆ ಆ ಗಾಡಿಯನ್ನ ನಿಲ್ಲಿಸಿರುವಂತಹ ಮಹಾನ್ ಪುರುಷ ಯಾರಂದ್ರೆ ಸಿದ್ಧಲಿಂಗ. ಬರೀ ಹಸ್ತವನ್ನ ತೋರಿಸಿ ನಿಲ್ಲು ತಂದಾಗ ಲಚ್ಚಣದ ಮಠದ ಹತ್ತಿಗೆ ಬಂದ ಏನಪ್ಪ ಅಂತಂದ್ರೆ ಅದು ನಿಂತಿತ್ತು. ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ನಮ್ಮ ಈ ವಿಡಿಯೋ ನಿಮಗೆ ಮೆಚ್ಚುಗೆಯಾಗಿದ್ದರೆ ಲೈಕ್, ಶೇರ್, ಕಾಮೆಂಟ್ಸ್ ಮಾಡಲು ಮರೆಯದಿರಿ.